ಪವಮಾನ 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 ಜಗದ ಪ್ರಾಣ ಸಂಕರುಕ್ಷಣ ಪವಭಯಾರಣ್ಯ ದಹನ ದಹನ ಹೇಮ ಕಚ್ಚುಟ ಉಪವೀತ ದರೀಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗ ರಹಿತ ವ್ಯಾಮೋದಿ ಸರ್ವ ವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಾಮಕ್ಕೆ ನಿನ್ನಾರಾಧಿಪುದಕ್ಕೆ ಕಾಮಿಪೆ ಎನಗಿದು ನೇಮಿಸ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ವಾಮರಮತಿಯನ್ನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಕ್ಷಣ ಪವಭಯಾರಣ್ಯ ದಹನ ದಹನ ಶ್ರಾವಣದ ಮೊದಲನ ನವವಿಯ ಬಗುತಿಯ ತವ ಕಲಿಕೊಡು ನೀ ಕವಿಗಳ ಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಕ್ಷಣ ಪವಭಯಾರಣ್ಯ ದಹನ ದಹನ. ಧನ್ಯವಾದಗಳು. ಹಾಗೆಯೇ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರ್ತಾರೆ. ಶ್ರೀತ ಪೂರ್ಣೇಶ್ ಕೊಡಗುಪೇಲು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಪೂರ್ಣೇಶ್ ಕೊಡಗುಪೇಲು ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರ್ತಾರೆ ವೇದಿಕೆ ಮೇಲ್ಭಾಗದಲ್ಲಿ. ಆತ್ಮೀಯ ಧರ್ಮಶಾಸ್ತ್ರ ಕ್ರಿಕೆಟ್ ಲೀಗ್ 2026ರ ಸತತ 4ನೇ ವರ್ಷದ ಅಂತಿಮ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಈ ಒಂದು ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಈ ಭಾಗದ ಗ್ರಾಮ ಪಂಚಾಯಿತಿಯ ಸದಸ್ಯರು ನಿಮ್ಮೆಲ್ಲರ ನೆಚ್ಚಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಾವಡಿ ಗಿರೀಶ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸೋದರಿ ಉಷಾ ಸುಬ್ರಹ್ಮಣ್ಯ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಉಪಾಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ BK ಪುಟ್ಟಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಾಸರವಳ್ಳಿ ಶಾಲೆಯ SDMC ಅಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ ಸಂದೇಶ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸಹಕಾರ ಸಂಘದ ನಿರ್ದೇಶಕರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕೊರಕೋಟೆ ವೆಂಕಟೇಶ್ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸೋದರಾಗಿರ್ತಕ್ಕಂಥ ಕೊಡಗೆಬೆಲ್ ರವೀಶ್ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರ ನೆಚ್ಚಿನ ಅಡಿಗೆ ಅನಿಲಣ್ಣ ಅಂತಾನೆ ಪ್ರಸಿದ್ಧಿ, ಅವರು ಕೂಡ ನಮ್ಮ ಧರ್ಮಶಾಸ್ತ್ರ ಕ್ರಿಕೆಟ್ ಲೀಗ್ ನಲ್ಲಿ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಟ್ರಾಕ್ಟ್ ಆಗಿರ್ತಕ್ಕಂಥ ದಡಿಪುಡಿ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕ್ರೀಡಾಕೂಟದಲ್ಲಿ ದಾನಿಗಳು ಬಹಳ ಮುಖ್ಯ. ಹಾಗೇನೆ ನಮ್ಮ ಜೊತೆ ರವೇಣ ಇದ್ದಾರೆ, ಅವರು ಈ ಒಂದು ಕ್ರೀಡಾಕೂಟದ ಲೀಗಲ್ನ ಪ್ರಾಯೋಜಕರು. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಗ್ರಾಮದ ಹಿರಿಯರು, ನಿಮ್ಮೆಲ್ಲರ ಪ್ರೋತ್ಸಾಹಕರಾಗಿರ್ತಕ್ಕಂಥ ಸುರೇಶ್ ಆಚಾರ್ಯರು ಉಪಸ್ಥಿತರಿದ್ದರೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮೆಲ್ಲ ಕ್ರೀಡಾಪಟುಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಫೈನಲ್ ಅನ್ನ ಪ್ರವೇಶಿಸಿ ಫೈನಲ್ ಅನ್ನ ಗೆದ್ದಿರ್ತಕ್ಕಂಥ ಈಗಲ್ ಥಂಡರ್ಸ್ ಮತ್ತು HM ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಕೂಡ ಹಾಗೂ ಈ ಒಂದು ಕ್ರೀಡಾಕೂಟದಲ್ಲಿ ಶ್ರಮವನ್ನು ಹಾಕಿರ್ತಕ್ಕಂಥ ನನ್ನೆಲ್ಲ ಧರ್ಮಶಾಸ್ತ್ರ ಪ್ರೀಮಿಯರ್ ಲೀಗ್ ನ ಎಲ್ಲ ಅಣ್ಣತಮ್ಮಂದಿರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ಭವ್ಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಸಮಯದ ಅಭಾವ ಇದೆ, ಆದ್ರೂ ಕೂಡ ನಮ್ಮೊಂದಿಗೆ 4 ದಿನಗಳ ಕಡ ಅಂಪೈರಿಂಗ್ ಮಾಡಿರ್ತಕ್ಕಂತಹ ನಮ್ಮ ಮಿತ್ರರು ಬಹಳ ತುರ್ತಾಗಿ ಬೇರೆ ಹೊತ್ತಿದ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಅಣ್ಣು ನವೀನ್, ಆಶಿಕ್ ಬಿಕ್ಕೊಳ್ಳಿ, ಸೋಹೆಲ್ ಡಿಪೋ ಇವರುಗಳು ಕೂಡ ವೇದಿಕೆಗೆ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನ ಪಡೆದುಕೊಳ್ಬೇಕು. ಈ ಒಂದು ನೆನಪಿನ ಕಾಣಿಕೆಯನ್ನ ನಮ್ಮ ಸಹಕಾರ ಸಂಘದ ಉಪಾಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ ಚಿಪ್ಪಲಕಟ್ಟೆ ಪುಟ್ಟಪ್ಪನವರು ದಯಮಾಡಿ ಈ ಒಂದು ನೆನಪಿನ ಕಾಣಿಕೆಯನ್ನ ಕೊಡಬೇಕು. ಅಣ್ಣು ನವೀನ್, ಆಶಿಕ್ ಬಿಕ್ಕೊಳ್ಳಿ ಮತ್ತು ಸೋಹೆಲ್ ಡಿಪೋ ಅವರು ದಯಮಾಡಿ ವೇದಿಕೆಗೆ ಮುಂಭಾಗಕ್ಕೆ ಆಗಮಿಸಬೇಕು. ಇವರೆಲ್ಲ ನಮ್ಮ ಧರ್ಮಶಾಸ್ತ್ರದ ಈ ಒಂದು ಪ್ರೀಮಿಯರ್ ಲೀಗ್ ನ ಎಲ್ಲ ಸ್ನೇಹಿತರು, ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಅವರಿಗೆ ನಮ್ಮ ಈ ತೀರ್ಥಮುತ್ತೂರು ಹಾಗೂ ಕಾಸರವಳ್ಳಿಯ ಸಮಸ್ತ ಗ್ರಾಮಸ್ಥರ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತೇವೆ. ಈಗ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಬೇಕಾದಾಗ ಅಂಪೈರಿಂಗ್ ಬಹಳ ಮುಖ್ಯವಾದಂತಹ ಕೆಲಸ, ಅದನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಹಾಗೂ ಯಾವುದೇ ಫಲ ಅಪೇಕ್ಷೆಯಿಂದ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಕೊಡಿಗೆಬೆಲ್ ರವೀಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ 4 ಹಿತವಚನಗಳನ್ನು ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧರ್ಮಶಾಸ್ತ್ರ ಪ್ರೀಮಿಯಂ ಲೀಗ್ 2026 ಈ ಕ್ರೀಡಾಕೂಟದ ಅಂತಿಮ ಘಟ್ಟದ ಈಗಾಗಲೇ ನಾವು ಪ್ರವೇಶ ಮಾಡಿದ್ದೇವೆ. ಅಂತಿಮ ಘಟ್ಟದ ಈ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರು ಸೋದರಿ ಉಷಾ ಸುಬ್ರಹ್ಮಣ್ಯ ಅವರೇ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು, ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಯುತ ಕೊರಕೋಟೆ ವೆಂಕಟೇಶ್ ಅವರೇ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಭವಣಿ ಗಿರೀಶ್ ಅವರೇ, ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ BK ಪುಟ್ಟಪ್ಪನವರೇ, ಹಾಗೆ STMC ಅಧ್ಯಕ್ಷರಾಗಿರ್ತಕ್ಕಂಥ ಸಂದೇಶ್ ಅವರೇ, ಹಾಗೆ ಪ್ರಶಾಂತ್ ಅವರೇ, ಅನಿಲಣ್ಣ ಅವರೇ, ರವಿ ಅವರೇ, ಗ್ರಾಮ ಪಂಚಾಯತ್ ಗೌರವಾನ್ವಿತ ಸದಸ್ಯರು ಸಹೋದರ ಪೂರ್ಣೇಶ್ ಅವರೇ, ಹಿರಿಯರಾಗಿರ್ತಕ್ಕಂಥ ಸುರೇಶ್ ಆಚಾರ್ಯ, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ ಹಾಗೂ ಪುಟಾಣಿ ಮಕ್ಕಳೇ, ಗ್ರಾಮಸ್ಥ ಬಂಧುಗಳೇ, ಈಗಾಗಲೇ ಧರ್ಮಶಾಸ್ತ್ರ ಕ್ರಿಕೆಟ್ ಕ್ಲಬ್ನ ಎಲ್ಲ ಸಂಘಟಕರು ಕೂಡ 4ನೇ ವರ್ಷದ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಒಂದು ಕ್ರೀಡೋತ್ಸವವಾಗಿ ಇಲ್ಲಿ ಹಮ್ಮಿಕೊಂಡಿರುವುದು ಬಹಳ ಸಂತೋಷ. ತೀರ್ಥಮುತ್ತ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೈದಾನದ ಕೊರತೆ ಇದ್ರೂ ಕೂಡ ಕಾಸರವಳ್ಳಿಯಲ್ಲಿ ಒಂದು ದೊಡ್ಡ ಮೈದಾನವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲ ಪಂಚಾಯಿತಿಯ ಪದಾಧಿಕಾರಿಗಳಿಗೆ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ. ಜೊತೆಯಲ್ಲಿ ಇಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥ ಶಾಲೆಯ STMC ಮತ್ತು ಅಧ್ಯಾಪಕ ವೃಂದದವರಿಗೆ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 24 ತಂಡಗಳು ಪ್ರತಿನಿಧಿಸಿ 4 ದಿನಗಳ ಪರ್ಯಂತ ಈ ಕ್ರೀಡಾಕೂಟವನ್ನು ಏನು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದಾರೆ. ಬಹುಶಃ ಕ್ರೀಡೆಯಲ್ಲಿ ಸೋಲು ಗೆಲುವು ಇರುವಂತದ್ದೇ. ಸೋಲು ಆದಾಗ ಕುಗ್ಬಾರ್ದು, ಗೆಲುವಾದಾಗ ಹಿಗ್ಬಾರ್ದು ಅನ್ನುವಂತ ಮಾತನ್ನು ಹೇಳ್ತಾರೆ ಹಿರಿಯರು. ಹಾಗೆ ಒಂದು ಕ್ರೀಡೆ ಅಂತ ಬಂದಾಗ ಒಂದು ಊರಿಂದ ಒಂದು ಊರಿಗೆ ಹೋಗಿ ನಾವು ಕ್ರೀಡೆಯಲ್ಲಿ ಭಾಗವಹಿಸುವಾಗ ಸಾಮರಸ್ಯದ ಬದುಕನ್ನ ರೂಪಿಸಿಕೊಳ್ಳಿಕ್ಕೆ ಬಹಳ ಸಹಕಾರಿಯಾಗುತ್ತೆ. ಇವತ್ತು ವಿಶೇಷವಾಗಿ ಹೇಳ್ತೇವೆ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಷ್ಟೋ ಕ್ರೀಡಾ ಪ್ರತಿಭೆಗಳಿಗೆ ಅವಕಾಶ ಲಭ್ಯ ಆಗಿರೋದಿಲ್ಲ. ಇಂಥ ಒಂದು ಕ್ರೀಡೋತ್ಸವ ಆದಾಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಪ್ರತಿಭೆಗಳನ್ನ ಅನಾವರಣ ಮಾಡಲಿಕ್ಕೆ ಇದೊಂದು ಸೂಕ್ತವಾದಂತಹ ವೇದಿಕೆ ಅಂತ ನಾನು ಭಾವಿಸ್ತೇನೆ. ಜೊತೆಯಲ್ಲಿ ಯಾವ ಊರಿಂದ ಕೂಡ ನಮ್ಮ ಯುವ ಮಿತ್ರರು ಬಂದಿರ್ತಾರೆ. ಬಹುಶಃ 24 ತಂಡ ಅಂದ್ರೆ ಸುಮಾರು 250-260 ಜನ ಬರೀ ಕ್ರೀಡಾಪಟುಗಳಿರ್ತಾರೆ. ಜೊತೆಯಲ್ಲಿ ಕೂಡ ಅವರ ಸ್ನೇಹಿತರು ಕೂಡ ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ಇರ್ತಾರೆ. ಬಹುಶಃ ಅವ್ರ ಹೆಸರು ಪ್ರತಿಯೊಬ್ಬ ಕ್ರೀಡಾಪಟು ಕೂಡ ಗೊತ್ತಿರುತ್ತೆ. ಯಾಕಾಗಿ ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದು ಕ್ರೀಡಾಕೂಟದಲ್ಲಿ ಅವರ ಭಾಗವಹಿಸಿಕೆ ಇರುತ್ತೆ. ಜೊತೆಯಲ್ಲಿ ಅವರ ಸಾಮರಸ್ಯದ ಬದುಕನ್ನು ಇರುತ್ತೆ, ಬಾಂಧವ್ಯ ಬೆಳೆಯುತ್ತೆ, ಒಳ್ಳೆ ಸಂಬಂಧಗಳು ಬೆಳೆಯುತ್ತೆ. ಜೊತೆಯಲ್ಲಿ ವಿಶೇಷವಾಗಿ ಹೇಳುವಂತದ್ದು,
ಯುವ ಪ್ರತಿಭೆಗಳ ಜೊತೆಯಲ್ಲಿ ನಮ್ಮ ಯುವ ಮಿತ್ರರಿಗೆ ಹೇಳುವಂಥದ್ದು ತಮ್ಮ ವ್ಯಕ್ತಿತ್ವವ ವಿಕಾಸನ ಆಗ್ಲಿಕ್ಕೆ ಮತ್ತೆ ಯುವ ನಾಯಕತ್ವವನ್ನು ಬೆಳೆಸಲಿಕ್ಕೆ ಇದೊಂದು ಸೂಕ್ತವಾದಂತಹ ವೇದಿಕೆ. ಯಾಕಂದ್ರೆ ಕ್ರೀಡಾಕೂಟ ಇವತ್ತು ನಮಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸಾಂಸ್ಕೃತಿಕವಾಗಿ ಇವತ್ತು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾರ್ವಜನಿಕ ಬದುಕಿನಲ್ಲಿ ಬಹಳ ವಿಶೇಷವಾದಂತಹ ಮಹತ್ವವನ್ನು ಕೊಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕಾಗಿದೆ. ಇವತ್ತು ನಾವೆಲ್ಲರೂ ಕೂಡ ಮಾದರಿ ಆಗಬೇಕು. ಈ ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆಯಾಗಿ ಹೊರಹೊಮ್ಮಲಿಕ್ಕೆ ಯಾವ್ಯಾವ ಲಕ್ಷಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು. ಜೊತೆಯಲ್ಲಿ ಈ ಕ್ರೀಡೆ ಅನ್ನುವಂಥದ್ದು ಬಹಳ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮ. ನಾವು ಎಲ್ಲೋ ಕೂಡ ನಮ್ಮ ಜೀವನದ ಜಂಜಾಟದಲ್ಲಿ ಎಷ್ಟೋ ದಿನ ನಮ್ಮ ಜೀವನದ ಬದುಕಿನ ಜಂಜಾಟದಲ್ಲಿ ಇರ್ತೇವೆ. ಈ ಕ್ರೀಡೆ ಅಂತ ಬಂದ ಭಾಗವಹಿಸುವಾಗ ಅದರಲ್ಲಿ ನಮ್ಮದ ಎಷ್ಟೇ ಟೆನ್ಷನ್ಗಳಿಗೆ ಕೂಡ ಅದನ್ನು ಹೊರಗಿಟ್ಟು ಕೆಲಸವನ್ನ ಇಲ್ಲಿ ಭಾಗವಹಿಸುವುದನ್ನು ನಾವು ಗಮನಿಸ್ತೇವೆ. ನನಗೆ ನಿನ್ನೆ ನನ್ನ ಸ್ನೇಹಿತರೊಬ್ರು ಬಂದು ಹೇಳಿದ್ರು, ನಮ್ಮಲ್ಲಿ ಇದ್ದಾರೆ ಕಾಸರವಳ್ಳಿ ಆದಿ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ರಜೆ ಹಾಕಿ ಬಂದು ನಿನ್ನೆ ಲಾಸ್ಟ್ ಸ್ಯಾಟರ್ಡೆ ರಜೆ ಅನ್ಸುತ್ತೆ. ಅವರು ನನ್ನ ಸ್ನೇಹಿತ ಒಬ್ರು ಕೇಳಿದ್ರಿ, ಇವತ್ತು ಸರ್ವರ್ ಇಲ್ಲ ಕಣ್ರಿ ಅಂದ್ರೆ, ಅವನಿಗೆ ರಜೆ ಅಂತ ಹೇಳಲಿಕ್ಕೆ ಮರ್ತೋಗ್ಬಿಟ್ಟಿದೆ ಆದಿಗೆ. ಅಂದ್ರೆ ಈ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಮನಸ್ಥಿತಿ ಏನಿದೆ ಅದನ್ನು ನಾವು ಅಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡಿರ್ತೇವೆ. ಹಾಗಾಗಿ ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಬಹಳ ಮುಖ್ಯ. ಜೊತೆಯಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಅದಕ್ಕೆ ಎಲ್ಲ ರೀತಿಯ ಯೋಜನೆಗಳನ್ನ ರೂಪಿಸಿ ಹಣವನ್ನ ಕ್ರೋಢೀಕರಣ ಮಾಡಿ ಯಶಸ್ಸನ್ನು ಕಾಣಬೇಕಾದ್ರೆ ಬಹಳ ಕಷ್ಟ. ನಾವು ಇವತ್ತೆಲ್ಲರೂ ಕೂಡ 24 ತಂಡದವರು ಕೂಡ ಇವತ್ತು ಆಟವನ್ನು ಆಡಿದ್ದೇವೆ. ಆದ್ರೆ ಇಲ್ಲಿ ರಿಸ್ಕ್ ತಗೊಂಡಿರುವಂಥದ್ದು ತುಂಬಾ ಶ್ರಮವನ್ನ ಹಾಕಿ ಈ ತುಂಬಾ ಟೆನ್ಷನ್, ಅದರಲ್ಲೂ ಆಟವನ್ನು ಆಡೋದ್ರ ಜೊತೆಯಲ್ಲಿ ಈ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಸಂಘಟಕರಿಗೆ ಮೊದಲನೇದಾಗಿ ಅಭಿನಂದಿಸ್ತೇನೆ. ಯಾಕಂದ್ರೆ ಇದೊಂದು ಸ್ಟೇಟ್ ಲೆವೆಲ್ನಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಅವರ ಶ್ರಮಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ಯುವ ಮಿತ್ರರಿಗೆ ಕೂಡ ನಾನು ವೈಯಕ್ತಿಕವಾಗಿ ಸಮಸ್ತ ಪಂಚಾಯತ್ ವ್ಯಾಪ್ತಿ ಸಮಸ್ತ ಜನರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಮ್ಗೆ ಅರುಣನ ಹತ್ರ ನಾನು ಮೊನ್ನೆ ಕೇಳಿದಾಗ ಒಂದು ಟೀಮ್ ಇತ್ತು 25-30 ಜನ. ಈ ಸರಿ ಅಷ್ಟು ಸಂಖ್ಯೆಯಲ್ಲಿ ಇಲ್ಲ, ಆದ್ರೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಒಂದೊಂದೇನೋ ಒಬ್ಬೊಬ್ರು ಬರ್ತಾ ಇದ್ದಾರೆ, ಇಬ್ಬಿಬ್ರು ಬರ್ತಾ ಇದ್ದಾರೆ, 5 ಜನ ಬಂದು ಸೇರ್ಕೊಳ್ತಾ ಇದ್ರು. ಆದ್ರೆ ರಿಸ್ಕ್ ಅನ್ನ ತಗೊಳ್ಳುವಂಥದ್ದು ಬಹಳ ಕಠಿಣವಾದಂತಹ ಶ್ರಮ. ಕಠಿಣವಾದಂತಹ ಶ್ರಮವನ್ನ ಬಹಳ ಯಶಸ್ವಿಯಾಗಿ ನಿಭಾಯಿಸಿದಿರಿ. ನೀವು ಇನ್ನೂ ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ನಡೆಸೋದಕ್ಕೆ ನಿಮಗೆ ಶಕ್ತಿಯನ್ನು ಬರಲಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು, ಬಹುಶಃ ನಮಗೆ ಇನ್ನೊಂದು ಮಾತನ್ನು ಹೇಳ್ತೇನೆ. ಎಷ್ಟೋ ತಂಡಗಳು ಬಂದವರೆಲ್ಲ ಗೆಲ್ಲಿಕ್ಕಾಗೋದಿಲ್ಲ, 2 ತಂಡಗಳು ಮಾತ್ರ ಇಲ್ಲಿ ಗೆದ್ದಿದೆ, 22 ತಂಡ ಸೋತಿದೆ. ಹಾಗಂತ ಯಾರು ಕೂಡ ಅದನ್ನ ಕುಗ್ಗುವಂತ ಅವಶ್ಯಕತೆ ಇಲ್ಲ. ಈಗಿನ ಸೋಲು ಮುಂದಿನ ಗೆಲುವಿಗೆ ದಾರಿ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು ಪ್ರೀತಿಯಿಂದ ನನ್ನನ್ನು ಕೂಡ ಸ್ವಾಗತಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸರ್ವರಿಗೂ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಶೇಷವಾದ ಕ್ರೀಡಾಕೂಟ, ಇಂಥ ಒಂದು ಕ್ರೀಡಾಕೂಟ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಕ್ಕಂಥದ್ದು ಬಹಳ ಸಂತೋಷ. ನಿಮ್ಗಳ ಜೊತೆಗೆ ನಾನು ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿ ಶುಭ ಹಾರೈಸಿರ್ತಕ್ಕಂತಹ ರವೀಶ್ ಕೊಡಿಗೆಪಲ್ಲಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಸಮಾರೋಪ ಸಮಾರಂಭದ ಅತಿಥಿಗಳಾಗಿರ್ತಕ್ಕಂತಹ ಕೊರಕೋಟೆ ವೆಂಕಟೇಶ್ ಅವರು ಈ ಒಂದು ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ನಾವು ಮಾತನಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಸಮಯದ ಕೊರತೆ ಇದೆ, ಆಟ ಆಡಿ ಸುಸ್ತಾಗಿದ್ದೀರಿ. ಮತ್ತೆ ಆಯೋಜಕರು 4 ದಿನದಿಂದ ಶ್ರಮಪಟ್ಟು ತುಂಬಾ ಕಷ್ಟಪಟ್ಟು ಈ ಯೋಜನೆಯನ್ನು ಮಾಡಿದ್ದಾರೆ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಸೇರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ, ಮಹಿಳೆಯರೇ, ಮಕ್ಕಳೇ, ಕ್ರೀಡಾ ಅಭಿಮಾನಿಗಳೇ ಹಾಗೂ ಗೆದ್ದಂತ ಟೀಮಿಗೆ ಶುಭಾಶಯ ಕೋರ್ತಾ, ಹಾಗೆ ಸ್ವತಂತ್ರರಿಗೂ ಸಹ ಉತ್ತೇಜನ ಬರುವಂತ ಶಕ್ತಿ ಭಗವಂತ ಕೊಡ್ಲಿ. ಹಾಗೇನೆ ಇಲ್ಲಿ ಧರ್ಮಶಾಸ್ತ್ರ ಟೀಮ್ನವರು ಮಾಡಿರುವಂತ ಒಂದು 4 ದಿನದ ಹಬ್ಬದ ವಾತಾವರಣವನ್ನು ಯಶಸ್ವಿಯಾಗಿ ಊರಲ್ಲಿ ಒಂದು ಜಾತ್ರೆ ರೀತಿಯಲ್ಲಿ ಕ್ರೀಡೋತ್ಸವವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಗೆದ್ದಂತ ಟೀಮಿನವರಿಗೂ ಸಹ ನಾನು ಶುಭ ಹಾರೈಸ್ತಾ, ಇನ್ನು ಮುಂದೆ ನಮ್ಮ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಇಂಥ ಕ್ರೀಡಾಕೂಟ ಮಾಡುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಹಾರೈಸ್ತಾ, ನನ್ನನ್ನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕ್ರೀಡಾಕೂಟಕ್ಕೆ ತನುಮನ ಧನ ಸಾಕಾರ ಮಾಡೋದ್ರ ಜೊತೆಗೆ ನಾನು ನಿಮ್ ಜೊತೆ ಇದ್ದೀನಿ ಅಂತಕ್ಕಂಥ ಮಾತನ್ನ
ಹೇಳಿರ್ತಕ್ಕಂಥ ಕೊರಕೋಟೆ ವೆಂಕಟೇಶ್ ಅವರಿಗೆ ಧನ್ಯವಾದಗಳು. ಈ ಒಂದು ಸಮಾರಂಭದ ಕೊನೆಯ ಘಟ್ಟ. ಈ ಒಂದು ಕ್ರೀಡಾಕೂಟಕ್ಕೆ ನಿಮ್ಮೆಲ್ಲರ ಸಹಕಾರಿಗಳು ಮಿತ್ರರಾಗಿರ್ತಕ್ಕಂತಹ ಕೃಷ್ಣಮೂರ್ತಿ ರಾಯರು ಇನ್ನೇನು ಕೆಲವೇ ಕ್ಷಣದಲ್ಲಿ ಆಗಮಿಸುತ್ತಿದ್ದಾರೆ. ಈ ಒಂದು ಸಮಾರಂಭವನ್ನ ಉದ್ದೇಶಿಸಿ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಈ ಊರಿನ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂತಹ ಬಾಡಿ ಗಿರೀಶ್ ಅವರು ಮಾತನಾಡಬೇಕಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾರೆ. ಧರ್ಮಶಾಸ್ತ್ರ ಸ್ಪೋರ್ಟ್ಸ್ ಕ್ಲಬ್ ರಾಮಕೃಷ್ಣಪುರ ಕಾಸರವಳ್ಳಿ ನನ್ನ ಮತ್ತು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಕ್ರೀಡಾಪಟುಗಳೇ ಹಾಗೂ ನನ್ನ ಗ್ರಾಮಸ್ಥರೇ, ಈಗ ಈ 4 ವರ್ಷದಲ್ಲಿ ಈ ಫೀಲ್ಡ್ ಹೇಗಿತ್ತು, ಇದನ್ನು ಯಾವ ತರ ಮಾಡಿದ್ದಾರೆ, ಎಷ್ಟು ಚಂದ ಒಂದು ಆಟ ಆಗ್ತಾ ಇದೆ ಅನ್ನೋದ ಕಾರಣ ನನ್ನ ಎಲ್ಲ ರಾಮಕೃಷ್ಣಪುರ ಮತ್ತೆ ಕಾಸರವಳ್ಳಿಯ ಯುವಕರೇ ಕಾರಣ ಅಂತ ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದಾಗ ಫಸ್ಟ್ ಬಂದು ಕೇಳಿದ್ರು ಇಲ್ಲಿ ಆಟ ಆಡ್ತೀವಿ ಅಂತ, ಯಾವುದೇ ಕಾರಣಕ್ಕೂ ಆಟ ಆಡೋಂಗಿರ್ಲಿಲ್ಲ. ಇಲ್ಲಿ ತುಂಬಾ ಇಳಿಜಾರು ಪ್ರದೇಶ ಇದ್ದಂಗಿತ್ತು. ಅದನ್ನ ಮಟ್ಟ ಮಾಡಿಸಿ ತುಂಬಾ ಕಷ್ಟಪಟ್ಟು 4 ವರ್ಷ ಇಲ್ಲಿ ಸತತವಾಗಿ ಆಟ ಆಡಿದ್ದಾರೆ. ತುಂಬಾ ಖುಷಿ ಅನಿಸ್ತಾ ಇದೆ. ನಮ್ಮ ಊರಿನ ಹೆಮ್ಮೆ ಅಂತ ನನಗೆ ಅನಿಸ್ತದೆ. ಜೊತೆಗೆ ಇದೇ ತರ ನನ್ನ ಮಿತ್ರರು ಯಾಕೋ ಕೆಲವಷ್ಟು ಜನ ಈ ಸರಿ ಸ್ವಲ್ಪ ಹಿಂದೊಡಿತಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರತಿ ಸಾರಿನೂ ನಮ್ಮ ಊರಲ್ಲಿ, ನನ್ನ ಕಾಸರವಳ್ಳಿ ಗ್ರಾಮದಲ್ಲಿ ಇದೇ ತರ ನೀವು ಆಟನ ಆಡಿಸ್ಬೇಕು, ಈ ತರ ಪಂದ್ಯಗಳನ್ನ ನಡೆಸ್ಕೊಡ್ಬೇಕು ಅಂತ ನನ್ನೆಲ್ಲ ಮಿತ್ರರಲ್ಲಿ ಕೇಳ್ಕೊತಾ ಇದ್ದೀನಿ. ಈ ಸರಿ ಒಬ್ಬೊಬ್ರು ಇಬ್ಬಿಬ್ರು ಹುಡುಗರ ಮೇಲೆ ಜವಾಬ್ದಾರಿ ಬಿಡಬೇಡಿ, ತುಂಬಾ ಕಷ್ಟ ಆಗುತ್ತೆ. ಹಾಗೆ ಮತ್ತೆ ಎಲ್ಲ ಪಂದ್ಯದ ಮಾಲೀಕರು ಹಾಗೂ ಪಟುಗಳಿಗೆ ನನ್ನ ಶುಭಾಶಯಗಳು. ಮತ್ತೆ ವೇದಿಕೆ ಮೇಲಿರೋರಿಗೆಲ್ಲ ನನ್ನ ಶುಭಾಶಯಗಳು. ಜೊತೆಗೆ ಇದೇ ತರ ಆಟ ಆಗ್ಲಿ, ಈ ಮುಂದೆ ಇದೇ ತರ ನಡ್ಸ್ಕೊಡಿ ಅಂತ ಎಲ್ಲರನ್ನು ಕೇಳ್ಕೊಳ್ತಾ ನನ್ನ ಭಾಷಣ ಮುಗಿಸ್ತೇನೆ. ಈ ಒಂದು ಕ್ರೀಡಾಕೂಟಕ್ಕೆ ತನ್ನ ಮನ ಸಹಕಾರವನ್ನು ನೀಡೋದ್ರ ಜೊತೆಗೆ 4 ವರ್ಷದಿಂದಲೂ ಅವ್ರ ಜೊತೆಗಿದ್ದಾರೆ. ಈ ಒಂದು ಕ್ರೀಡಾಂಗಣ ನಿರ್ಮಾಣ ಆಗಿದೆ ಅಂದ್ರೆ ಪಾಪ ಮೊದಲಿಗೆ ಅವರು ಫಸ್ಟ್ ಟೈಮ್ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದು ಬಾವಣಿ ಗಿರೀಶ್ ಅವರು ಯಾವುದೋ ಹುಮ್ಮಸ್ಸಲ್ಲಿ ಬಂದು JCB ಟ್ಯಾಕ್ಟರಿ ಎಲ್ಲ ಕರೆಸಿ ಒಂದಷ್ಟು ಕೆಲಸ ಮಾಡಿಸಿದ್ರು. ಆದ್ರೆ ಈ ಅವಕಾಶದಲ್ಲಿ ಸರ್ಕಾರದ ಕೆಲವೊಂದು ನಿಯಮದಡಿಗಳೇ ಎಲ್ಲವನ್ನೂ ಕೂಡ ಆ ರೀತಿ ಬಿಲ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಕೂಡ ಅವ್ರ ಜೊತೆ ಸದಸ್ಯನಾಗಿ ಇದ್ದಿದ್ರಿಂದ ಹೇಳ್ತಾ ಇದ್ದೇನೆ. ಆದ್ರೆ ಸ್ವಲ್ಪ ಕೈಯಿಂದನೂ ಹಾಕೊಂಡಂತೂ ಹುಡುಗರ ಹತ್ರ ಮರ್ಯಾದೆ ಉಳಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಅಂದ್ರೆ ನಾನು ಆಡು ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು, ನೀವು ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಈ 4 ವರ್ಷದ ಹಿಂದೆ ಎಷ್ಟು ಜನ ಟೀಮ್ ಇತ್ತು, ಅದ್ರಲ್ಲಿ ಸ್ವಲ್ಪ ಹುಡುಗರ ಸಂಖ್ಯೆ ಕಡಿಮೆ ಆಗಿದೆ. ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಾನು ಇದ್ದೀನಿ, ನಾನು ಸಣ್ಣ ಪುಟ್ಟ ಮುಂದೆ ಕೈ ಹಾಕತ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿದ್ರೆ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು ತಿಳಿಸ್ತಾ, ಮುಂದಿನ ಅವಕಾಶ ಕಿರಣ್ ಅವರಿಗೆ ನಮ್ಮ 4 ದಿನಗಳ ಪರ್ಯಂತ ನಮ್ಮನ್ನ ಕಾಮೆಂಟ್ರಿ ಮಾಡೋದ್ರ ಮುಖಾಂತರ ಮನರಂಜಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ವೇದಿಕೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಶ್ವೇತಾ ತೋರಣೇಶ್ ಕೊಡಗದವರು ಸದಸ್ಯರು, ಗ್ರಾಮ ಪಂಚಾಯತ್ ಮಿತ್ರರವರು ಎಲ್ಲ ಒಂದು ಗಣ್ಯರನ್ನ ಸ್ವಾಗತ ಕೋರಿದ್ದಾರೆ. ಅದೇ ರೀತಿಯಲ್ಲಿ ಮತ್ತೆ ಇವಾಗ ನಮ್ಮ ಒಂದು ಟೂರ್ನಮೆಂಟಿನ ಪ್ರಾಮುಖ್ಯವಾಗಿ ಕೂಡ ಒಂದು ಟೂರ್ನಮೆಂಟಿನ ಸೈಕಲ್ ಅನ್ನ ದಾನ ನೀಡಿರ್ತಕ್ಕಂಥ ಪ್ರಶಾಂತ್ ದಂಡಿನ ಕಡೆಗೆ ಕೈಮರ DLPSY ಕನ್ಸ್ಟ್ರಕ್ಷನ್ ಸೆಂಟ್ರಿಂಗ್ ಅಂಡ್ ಬಾರ್ ಬಿಲ್ಡಿಂಗ್ ಕೊಚ್ಚ ಕೆಲಸದ ನಿಮಿತ್ತ ಈ ಪಂದ್ಯಾಡಿನ ನಿರ್ಗಮನ ಕಾಣುವುದರ ಸಲುವಾಗಿ ಮೊದಲಾಗಿ ವೈಯಕ್ತಿಕ ಬಹುಮಾನವನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಸೈಕಲ್ ಅನ್ನ ಅವರ ಒಂದು ಹಸ್ತದ ಮುಖಾಂತರವಾಗಿ ನೀಡುವಂತ ಒಂದು ಸಂಸ್ಥೆಯ ಒಂದು ಯೋಜನೆ ಇದೆ. ಹಾಗಾಗಿ
ಇದಷ್ಟೇ ಆಗಮನವನ್ನು ಕಂಡಿರುವಂತ ನಮ್ಮ ಈ ಒಂದು ಟೂರ್ನಮೆಂಟ್ಗೆ ದ್ವಿತೀಯ ಬಹುಮಾನವನ್ನ ನೀಡಿರ್ತಕ್ಕಂಥ ಶ್ರೀಯುತ ಕೃಷ್ಣಮೂರ್ತಿ ರಾಯರು ಪ್ರಗತಿಪರ ಕೃಷಿಕರು ಕಾಸರವಳ್ಳಿ ಈ ಟೂರ್ನಮೆಂಟ್ಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರಿಂದ ಟೂರ್ನಮೆಂಟ್ಗೆ ಆಗಮಿಸಿದರೆ ಅವರಿಗೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಯಾರು ಅನ್ಯತಾ ಭಾವಿಸಬಾರದು. ಕೃಷ್ಣಮೂರ್ತಿ ರಾಯರಿಗೆ ನೇತಃ ಯಾರೋ ಸಂಬಂಧಿಗಳು ಮನೆಗೆ ಬಂದಿರೋ ಕಾರಣ ಅರ್ಧ ಗಂಟೆ ಲೇಟ್ ಆಗಿ ಬಂದಿದ್ದಾರೆ. ಅವರು ನಮ್ಮೆಲ್ಲರ ಕ್ರೀಡಾ ಪ್ರೋತ್ಸಾಹಕರು, ಅವರಿಗೆ ಮತ್ತೊಮ್ಮೆ ಭವ್ಯವಾದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೆ. ಧನ್ಯವಾದಗಳು ಪೂರ್ಣೇಶ್ವರ ಅವರ. ಇದೀಗ ಮತ್ತೆ ವೈಯಕ್ತಿಕ ಬಹುಮಾನವನ್ನ ಕೊಡ್ತಾ ಇದ್ದಾರೆ. ಮೊದಲಾಗಿ ಟೂರ್ನಮೆಂಟಿನ ಉದ್ದಗಲಕ್ಕೂ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆಯನ್ನು ಗೈದು ಅಂತಿಮ ಒಂದು ಪಂದ್ಯದಲ್ಲಿ ಸೋಲ್ತಾ ಇರ್ತಕ್ಕಂಥ ಪಂದ್ಯಾಟವನ್ನ ವಿರೋಚಿತ ಒಂದು ಕ್ಯಾಚ್ ಮುಖಾಂತರವಾಗಿ ಡೈ ಮುಖಾಂತರವಾಗಿ ಪಂದ್ಯದ ಚಿತ್ರಣವನ್ನ ಬದಲಿಸಿರುವಂತ ಆ ಒಂದು ಆಟಗಾರ ಈ ಒಂದು ಟೂರ್ನಮೆಂಟಿನ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಫೀಲ್ಡರ್ ಪ್ರಶಸ್ತಿ ಬೆಸ್ಟ್ ಈ ರೀತಿಯಲ್ಲಿ ಪ್ರಣವ್ ಗುಣಸಿನ ಸವೀನ್ ಕುಂದಾದ್ರಿ ದಯಮಾಡಿ ಬಂದು ಬೆಸ್ಟ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಟೂರ್ನಮೆಂಟಿನ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿ ಘೋಷ ಸವೀನ್ ಪ್ರಣವ್ ಗುಣಸಿನ ಆಟಗಾರ ಸವೀನ್ ಕುಂದಾದ್ರಿ ಪಡ್ಕೊಳ್ತಾ ಇದ್ದಾರೆ. ಸಂದೇಶವನ್ನು ನೀಡಿ ಗೌರವಿಸಬೇಕು. ಇದೊಂದು ಸವೀನ್ ಅತ್ಯುತ್ತಮ ಪಂದ್ಯದ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಸಂದೇಶ ಅವರಿಗೂ ಕೂಡ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥ ಸವೀನ್ ಕುಂದಾದ್ರಿ ಕೂಡ ಧನ್ಯವಾದಗಳನ್ನು ತಿಳಿಸ ಅದೇ ರೀತಿಯಲ್ಲಿ ಒಂದು ಟೂರ್ನಮೆಂಟಿನ ಬೆಸ್ಟ್ ಕೀಪರ್ ಪ್ರಶಸ್ತಿ ಅತ್ಯುತ್ತಮ ಗೂಟ ರಕ್ಷಣೆಯನ್ನು ನೀಡಿ ಬಹಳಷ್ಟೊಂದು ಲೆಜೆಂಡ್ ಹಂತದಲ್ಲಿ ಬಹಳಷ್ಟೊಂದು ಅತ್ಯುತ್ತಮ ಗೂಟ ರಕ್ಷಣೆಯನ್ನು ನೀಡಿರ್ತಕ್ಕಂಥ ಟೂರ್ನಮೆಂಟಿನ ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ತಂಡದಿಂದ ರವಿರಾಜ್ ದಯಮಾಡಿ ಬಂದು ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಪುಟ್ಟಪ್ಪ ಅವರು ನೀಡಿ ಗೌರವಿಸಬೇಕು. ಒಂದು ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನ ರವಿರಾಜ್ ಅವರಿಗೆ ಪುಟ್ಟಪ್ಪ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಅತ್ಯುತ್ತಮ ಗೂಟ ರಕ್ಷಣೆ ಮುಖಾಂತರವಾಗಿಯೂ ಕೂಡ ದಾಂಡುಗಾರಿಕೆಯನ್ನು ಕಟ್ಟಿ ಹಾಕಿರ್ತಕ್ಕಂಥ ಲೆಜೆಂಡ್ ಆಟಗಾರರು ರವಿರಾಜ್ ಒಂದು ಟೂರ್ನಮೆಂಟಿನ ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ಪುಟ್ಟಪ್ಪ ಅವರು ಹಿರಿಯರು. ಅದೇ ರೀತಿಯಲ್ಲಿ ಕೂಡ ಟೂರ್ನಮೆಂಟಿನ ವಿಚಾರಕ್ಕೆ ಬಂದ್ರೆ ಎಮರ್ಜಿಂಗ್ ಪ್ಲೇಯರ್ ಒಬ್ಬ ಕಿರಿಯ ಆಟಗಾರ ಬಹಳಷ್ಟು ಅತ್ಯುತ್ತಮ ಆಟವನ್ನಾಡಿ ಎಲ್ಲ ಆಟಗಾರಿಕೆ ಬೆವರಿಳಿಸಿ ಬಹಳಷ್ಟು ಸೈಲೆಂಟ್ ಆಗಿ ಆಟ ಆಡ್ತಾ ಇದ್ರು. ಅತ್ಯುತ್ತಮವಾಗಿ ದಾಂಡುಗಾರಿಕೆ, ಕ್ಷೇತ್ರರಕ್ಷಕೆ, ಅದರಲ್ಲಿ ಕೂಡ ಎಸ್ಸಿಗಾರಿಕೆ ಅತ್ಯುತ್ತಮವಾಗಿ ನೀಡಿ ಆ ರೂಪದಲ್ಲಿ ಎಮರ್ಜಿಂಗ್ ಪ್ಲೇಯರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಈಗಲ್ ತಂಡರಿನ ದೀಕ್ಷಿತ್ ಯಡೂರು ರಮಣ ಕೊಡುಗೆಬಲ್ಲ ರವೀಶ್ ಅವರು ನೀಡಿ ಗೌರವಿಸಬೇಕು. ದಯಮಾಡಿ ದೀಕ್ಷಿತ್ ಯಡೂರು ರಮಣ ಅವರಿಗೆ ನೀಡಿ ಗೌರವಿಸಬೇಕು. ಅತ್ಯುತ್ತಮ ಒಂದು ಎಮರ್ಜಿಂಗ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ. ಸೈಲೆಂಟ್ ಆಟಗಾರ ಅತ್ಯುತ್ತಮ ಎಸ್ಸಿಗಾರಿಕೆ ದಾಂಡುಗಾರಿಕೆಯನ್ನು ನೀಡಿ ಉತ್ತಮ ರೀತಿಯ ಒಂದು ಎಮರ್ಜಿಂಗ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಅದೇ ರೀತಿಯಲ್ಲಿ ಕೂಡ ಟೂರ್ನಮೆಂಟಿನ ಒಂದು ಉತ್ತಮ ರೀತಿಯ ಎಸ್ಸಿಆರ್ಕೆ ರೂಪದಲ್ಲಿ ಬಹಳಷ್ಟು ಅತ್ಯುತ್ತಮ ಎಸ್ಸಿಆರ್ಕೆ ರೂಪವನ್ನು ಕಂಡು ಒಂದು ದಾಂಡುಗಾರಿಕೆ ಹಂತವನ್ನ ಸಂಪೂರ್ಣವಾಗಿ ಕಟ್ಟಿ ಹಾಕಿ ಅತ್ಯುತ್ತಮ ಎಸ್ಸಿಗಾರಿಕೆಯನ್ನು ಕಂಡಿರುವಂತ ಏನಾರುವ ಜನಪ್ರಿಯ ಆಟಗಾರ ಕೂಡ ಈ ರೀತಿಯಲ್ಲಿ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನ ಒಂದು ಸಂಸ್ಥೆಯ ಪರವಾಗಿ ಉತ್ತಮ ಕಾರ್ಯ ನಿರ್ವಹಿಸಿರ್ತಕ್ಕಂಥ ಬೆಸ್ಟ್ ಬೌಲರ್ ಗೋಸ್ಟು ಪ್ರಣವ್ ಫ್ರೆಂಡ್ಸಿನ ಅರುಣ್ ರಾಮಕೃಷ್ಣಪುರ ದಾಮಾಡಿ ಬಂದು ಒಂದೊಂದು ಬೆಸ್ಟ್ ಬೌಲಿಂಗ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಒಂದೊಂದು ಧರ್ಮಶಾಸ್ತ್ರ ಸಂಸ್ಥೆಯ ವೆಂಕಟೇಶ್ ಅವರು ನೀಡಿ ಗೌರವಿಸಬೇಕು. ದಯಮಾಡಿ ವೆಂಕಟೇಶ್ ಅವರು ಒಂದೊಂದು ಅರುಣ್ ಅವರಿಗೆ ಒಂದೊಂದು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ಟೂರ್ನಿಯ ಉದ್ದಗಲಕ್ಕೂ ಅತ್ಯುತ್ತಮ ಎಸ್ಸಿಗಾರಿಕೆಯನ್ನು ಕಂಡು ಬೆಸ್ಟ್ ಬೌಲರ್ ಆಗಿ ಹೊರಹೋಗ್ತಾ ಇರ್ತಕ್ಕಂಥ ಅರುಣ್ ರಾಮಕೃಷ್ಣಪುರ ಅಭಿನಂದನೆಗಳು. ಅವರ ಜೊತೆಗಾಗಿ ಕೂಡ ಶ್ವೇತ ಕೃಷ್ಣಮೂರ್ತಿ ಅವರು ಪ್ರಗತಿಪರ ಕೃಷಿಕರು ಕೂಡ ಅಭಿನಂದನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಅಭಿನಂದನೆಯನ್ನು ಸಮರ್ಪಿಸ ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಈ ರೀತಿಯಲ್ಲಿ ಬಹಳಷ್ಟು ಅತ್ಯುತ್ತಮ ಪಂದ್ಯಾಟವನ್ನು ಆಡಿ
ಅಂತಿಮ ಘಟ್ಟದವರೆಗೂ ಅತ್ಯುತ್ತಮ ಪಂದ್ಯಾಟವನ್ನಾಡಿ ಈ ಒಂದು ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಂಡು ದೈತ್ಯಾಕಾರದ ಒಂದು ದಾಂಡುಗಾರಿಕೆ ಮುಖಾಂತರವಾಗಿ ಕೂಡ ಟೂರ್ನಮೆಂಟಿನ ಈ ಒಂದು ಋತುವಿನಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಹಿಂದೂ ಮುಸ್ಲಿಂ ಯುನಿಟೆಡಿನ ಚೇತು ಶಾಮವಳ್ಳಿ ದಯಮಾಡಿ ಬಂದು ಈ ಒಂದು ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಈ ಒಂದು ಪ್ರಶಸ್ತಿಯನ್ನ ಗಿರೀಶ್ ಬಾವಣಿಯವರು ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಮತ್ತೊಮ್ಮೆ ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮ ಆಟವನ್ನಾಡಿ ಈ ರೀತಿಯಲ್ಲಿ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಳ್ತಾರೆ. ಅತ್ಯುತ್ತಮ ಆಟವನ್ನಾಡಿರ್ತಕ್ಕಂಥ ಯುವ ಆಟಗಾರ ಈ ರೀತಿಯಲ್ಲಿ ದೀಕ್ಷಿತ್ ರಮಣ ಎಲ್ಲರೂ ದಯಮಾಡಿ ಬಂದು ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಳ್ಬೇಕು. ಇದೊಂದು ಉಷಾ ಸುಬ್ರಹ್ಮಣ್ಯ ಅವರು ನೀಡಿ ಗೌರವಿಸಬೇಕು ಅಂತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಫೈನಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಉಷಾ ಸುಬ್ರಹ್ಮಣ್ಯ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದನೆಯನ್ನ ನೀಡ್ತಾ ಇದ್ದೇವೆ. ಟೂರ್ನಮೆಂಟಿನ ವಿಚಾರಕ್ಕೆ ಬಂದ್ರೆ ಏಕಕಾಲೀನ ಆಟಗಾರಿಕೆ ಮುಖಾಂತರವಾಗಿ ದೈತ್ಯಾಕಾರದ ಒಂದು ಭರ್ಜರಿ ಸಿಕ್ಸರ್ ಆಗಿರಬಹುದು, ಎಸ್ಸಿಗಾರಿಕೆ ವಿಕೆಟ್ ಆಗಿರಬಹುದು, ಬಹಳಷ್ಟು ಒಂದು ಅತ್ಯುತ್ತಮ ಆಟದ ಮುಖಾಂತರವಾಗಿ ಸೀರೀಸಿನ ಒಂದು ಹಂತಕ್ಕೆ ತಲುಪಿದ್ರೆ ಈ ಒಂದು ಸೀರೀಸ್ ಅನ್ನು ನಮಗೆ ದಾನವಾಗಿ ನೀಡಿದ್ದಾರೆ. ಶ್ರೀತ ಪ್ರಶಾಂತ್ ದಂಡಿನ ಕಡೆಗೆ ಕೈಮರ DLPSV ಕನ್ಸ್ಟ್ರಕ್ಷನ್ ಸೆಂಟ್ರಿಂಗ್ ಅಂಡ್ ಬಾರ್ ಬೆಂಡಿಂಗ್ ಸೈಕಲಿನ ಜೊತೆಗಾಗಿ ಪಡ್ಕೊಳ್ತಾರೆ. ಟೂರ್ನಮೆಂಟಿನ ಉದ್ದಗಲಕ್ಕೆ ಬಹಳಷ್ಟು ಅತ್ಯುತ್ತಮ ಪಂದ್ಯಾಟವನ್ನಾಡಿ ಎಲ್ಲ ಆಟಗಾರರ ಬೆವರನ್ನು ಇಳಿಸಿ ಈ ಒಂದು ಟೂರ್ನಮೆಂಟಿನ ಮ್ಯಾನ್ ಆಫ್ ದ ಸೀರೀಸ್ ಅನ್ನ ಪಡ್ಕೊಳ್ಳುವಂತಹ ಒಂದು ವ್ಯಕ್ತಿ ನಿಮಗೆ ಗೊತ್ತಿರಬಹುದಾ? ಇನ್ನೊಮ್ಮೆ ಈ ಒಂದು ಟೂರ್ನಮೆಂಟಿನ ವಿಚಾರದಲ್ಲಿ ಬಹಳಷ್ಟು ಒಂದು ದೈತ್ಯಾಕಾರದ ಪಂದ್ಯದ ನಿಲುವನ್ನು ಕಂಡು ಟೂರ್ನಮೆಂಟಿನ ಮ್ಯಾನ್ ಆಫ್ ದ ಸೀರೀಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮ್ಯಾನ್ ಆಫ್ ದ ಸೀರೀಸ್ ಗೋಸ್ಟ್ ಈಗಲ್ ತಂಡರಿನ ಲೆಫ್ಟಿ ಈ ಒಂದು ಟೂರ್ನಮೆಂಟಿನ ಮ್ಯಾನ್ ಆಫ್ ದ ಸೀರೀಸ್ ಅನ್ನ ಸೈಕಲ್ ಜೊತೆಗಾಗಿ ಪಡ್ಕೊಳ್ತಾ ಇದ್ದಾನೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಸೈಕಲ್ ಅನ್ನು ನೀಡಿರ್ತಕ್ಕಂಥ ಶ್ರೀತ ಪ್ರಶಾಂತ್ ದಂಡಿನ ಕೈಗೆ ಕೈಮಲ DLPSV ಕನ್ಸ್ಟ್ರಕ್ಷನ್ ಸೆಂಟ್ರಿಂಗ್ ಅಂಡ್ ಬಾರ್ ಬೆಂಡಿಂಗ್ ಈ ಒಂದು ಸೈಕಲ್ ಅನ್ನ ನೀಡಿ ಗೌರವಿಸಬೇಕಂತಕ್ಕಂಥ ಸೂಚನೆಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೇನೆ ಆಕಾಶ್ ಕೂಡ ಕೊಂಚ ಮಟ್ಟಿಗೆ ಕ್ರಿಕೆಟ್ ನ ವಿಚಾರಕ್ಕೆ ಬಂದ್ರೆ ನಾಗಾವರ ಶಿಷ್ಯ ಬಹಳಷ್ಟು ನಾಗಾವರ ಕೂಡ ಒಂದು ಪಂದ್ಯದ ಆಯೋಜಕರಲ್ಲಿ ಓರ್ವರು ಆಕಾಶ್. ಅದೇ ರೀತಿಯಲ್ಲಿ ದರ್ಶನ್ ಈ ತರಹದ ಕಿರಿಯ ಹುಡುಗರನ್ನ ಕ್ರಿಕೆಟ್ಗೆ ಪರಿಚಯ ಮಾಡಿರುವಂತ ನಾಗಾವರಿ ಕೂಡ ಅಭಿನಂದನೆ ತಿಳಿಸ ಇತ್ತ ಮತ್ತೆ ಆಕಾಶ್ ಲಾಟಿ ಕೊಂದಾದ್ರೆ ಟೂರ್ನಮೆಂಟಿನ ಮ್ಯಾನ್ ಆಫ್ ದ ಸೀರೀಸ್ ಸರಣಿ ಶ್ರೇಷ್ಠವನ್ನು ಪಡ್ಕೊಳ್ತಾರೆ. ಗೌರವದ ಚಪ್ಪಾಳೆ ಬರಲಿ. ಯಾಕಂತ ಹೇಳಿದ್ರೆ ಟೂರ್ನಮೆಂಟಿನ ಉದ್ದಗಲಕ್ಕೂ ಬಹಳಷ್ಟು ಅತ್ಯುತ್ತಮ ಆಟವನ್ನು ಆಡಿದ್ದಾರೆ. ಆ ರೀತಿಯಲ್ಲಿ ಆಕಾಶ ಸೈಕಲಿನ ಜೊತೆಗಾಗಿ ಮ್ಯಾನ್ ಆಫ್ ದ ಸೀರೀಸಿನ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ, ಇದನ್ನು ನೀಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ನಮಗೆ ಬಹಳಷ್ಟು ಸಹಕಾರವನ್ನು ಮಾಡಿರುವಂತ ಪ್ರಶಾಂತ್ ದಂಡಿನ ಕೊಡುಗೆ ಆಕಾಶ್ ಅವರಿಗೆ ಹಾಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಒಂದು ಮಾತನ್ನು ಆಡ್ಲೇಬೇಕು, ನನ್ನ ಪರವಾಗಿ ಆಡ್ಲೇಬೇಕು. ಇಲ್ಲ ಆಡ್ಲೇಬೇಕು. ಬನ್ನಿ ಇಂಥದೊಂದು ಪ್ರಶಸ್ತಿ ಸಿಗ್ತಾ ಇದೆ. ರೂಪದಲ್ಲಿ ಧರ್ಮಶಾಸ್ತ್ರ ನಿಮಗೊಂದು ಗೌರವ ಸೂಚನೆ ಮುಖಾಂತರವಾಗಿ ನೀಡ್ತಾ ಇದ್ದಾರೆ. ಒಂದು ಟೂರ್ನಮೆಂಟಿನ ಕುರಿತಾಗಿ ಒಂದೆರಡು ಮಾತಿಗಾಗಿ ಮ್ಯಾನ್ ಆಫ್ ದ ಸೀರೀಸ್ ಅನ್ನು ಪಡ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಆಕಾಶ್ ಲೆಫ್ಟಿ ಒಂದೆರಡು ಮಾತಿಗಾಗಿ. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಇದು ಏನ್ ಸೇರ್ಬೇಕಂದ್ರೆ ನಾಗಣಂಗ್ ಸೇರ್ಬೇಕು. ಇಷ್ಟು ವರ್ಷ ಅವ್ರು ಎಷ್ಟು ಹುಡುಗರು ಬೆಳೆಸಿದಾರೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನಂಗೆ ಆಗುವ ಒಬ್ಳಿ ಚಾನ್ಸ್ ಕೊಟ್ಟು ಆಡಿಸಿದವ್ರೆ. ಮೇಲ್ಗೊಳ್ಳಿ ಸೆಮಿಫೈನಲ್ ನಾವು ಸೋತಿದ್ವಿ ಅವತ್ತು ಹೇಳಿದ್ರು ನೀನು ಆಡ್ತೀಯ ಆಡು ಅಂತ. ಅದಕ್ಕೆಲ್ಲ ಕಾರಣ ನಾಗಣ್ಣ ಅಷ್ಟೇ. ನೀನ್ ಹೇಳಕ್ಕೆ ಇಷ್ಟಪಡಲ್ಲ ನಾನು.
ಧನ್ಯವಾದಗಳು ಆಕಾಶ್ ಅವರೇ. ನಿಮ್ಮ ಒಂದು ಆಟಗಾರಿಕೆ ಹೀಗೆ ಮುಂದುವರಿಲಿ ಅಂತಕ್ಕಂಥ ಆಶಯವನ್ನು ತಿಳಿಸ ಅಭಿನಂದನೆಯನ್ನ ತಿಳಿಸ್ತಾ ಇದ್ದಾರೆ. ಒಂದು ಟೂರ್ನಮೆಂಟಿನ ಮ್ಯಾನ್ ಆಫ್ ದ ಸೀರೀಸ್ ಆಗಿ ಹೊರಹೊಮ್ಮಿದ್ರ ಅಭಿನಂದನೆ ತಿಳಿಸ ಮತ್ತೆ ಮುಂದಿನ ಹಂತದ ಭಾಷಣಗಾಗಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರವೀಣ್ ಕೊಡಿಗೆಬೈಲು, ಸದಸ್ಯರು, ಗ್ರಾಮ ಪಂಚಾಯತಿ ತೀರ್ಥಮುತ್ತೂರು. ಈಗ ಮುಂದಿನ ಮಾತಿಗಾಗಿ ಶ್ರೀಯುತ ನಮ್ಮೊಂದಿಗೆ ವರಶ್ಚಂದ್ರ ವೇದಿಕೆಯ ಸಮಾರಂಭಗಳ ಅಚ್ಚುಕಟ್ಟಿಗೆ ವರಶ್ಚಂದ್ರ ಉತ್ತಮ ರೀತಿಯ ಸ್ವಾಗತವನ್ನು ಕೋರಿರುವಂತ ಪೂರ್ಣೇಶ್ ಕೊಡಿಗೆಬೈಲು, ಸದಸ್ಯರು, ಗ್ರಾಮ ಪಂಚಾಯತಿ ತೀರ್ಥಮುತ್ತೂರು ನಮ್ಮ ಮುಂದಿನ ಮಾತಿಗಾಗಿ ಹಸ್ತಾಂತರ ಮಾಡ್ತಾ ಇದ್ದಾರೆ. ಆತ್ಮೀಯ ಆತ್ಮೀಯ ಗ್ರಾಮಸ್ಥ ಬಂಧುಗಳೇ ಹಾಗೂ ಕ್ರೀಡಾಭಿಮಾನಿಗಳೇ, ಸತತ 4ನೇ ವರ್ಷದ ಈ ಒಂದು ಕ್ರೀಡಾಕೂಟದ ಸಮಾರಂಭದ ಕೊನೆಯ ಘಟ್ಟ. ಈ 4 ವರ್ಷಗಳು ಕೂಡ ನಮ್ಮ ಜೊತೆ ನಮ್ಮ ಕಾಂಟ್ರಾಕ್ಟ್ ಆಗಿರ್ತಕ್ಕಂತಹ ದಲಿತ್ ಕೊಡುಗೆ ಪ್ರಶಾಂತ್ ಅವರು ತನ್ನ ಸಹಕಾರವನ್ನ ನೀಡ್ತಾ ಬಂದಿದ್ದಾರೆ. ನಮ್ಮ ಧರ್ಮಶಾಸ್ತ್ರ ಕ್ರೀಡಾಕೂಟದ ಕ್ರಿಕೆಟ್ ಕ್ಲಬ್ನ ಎಲ್ಲ ಆಯೋಜಕರು ಕೂಡ ಅವರಿಗೆ ಅಭಾರಿಯಾಗಿದ್ದೇವೆ. ಹಾಗೇನೆ ಅವರು ಕಾರ್ಯನಿಮಿತ್ತ ತುರ್ತಾಗಿ ಒಂದು ಕಾರ್ಯಕ್ರಮಕ್ಕೆ ತೆರಳಬೇಕಾಗಿದೆ ಅವರ ಸ್ವಂತ ಕೆಲಸಕ್ಕಾಗಿ. ಹಾಗಾಗಿ ಧರ್ಮಶಾಸ್ತ್ರ ಪ್ರೀಮಿಯರ್ ಲೀಗ್ ನ 2026ರ ಈ ಒಂದು ವೇದಿಕೆಯಿಂದ ಅವರನ್ನ ಬೀಳ್ಕೊಡ್ಬೇಕು. ಅವರಿಗೆ ಈ ಒಂದು ಕ್ರೀಡಾಕೂಟದ ನೆನಪಿನ ಕಾಣಿಕೆಯನ್ನು ನೀಡುವುದರ ಜೊತೆಗೆ ಅವರಿಗೆ ತಮ್ಮೆಲ್ಲರ ಭವ್ಯವಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಪ್ರಶಾಂತ್ ಅವರ ನಿಮ್ಮ ಸಹಕಾರ, ಸಲಹೆ ಇದೇ ರೀತಿಯಾಗಿ ಮುಂದುವರಿಯಲಿ. ಈ ಒಂದು ಪ್ರಶಾಂತ್ ಅವರಿಗೆ ನಮ್ಮ ಕೃಷ್ಣಮೂರ್ತಿ ರಾಯರು ದಯಮಾಡಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಶಾಂತ್ ಅವರ ಸಹಕಾರ ನಮ್ಮ ತೀರ್ಥಮುತ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಭಾಗಗಳಿಗೂ ಕೂಡ ಇದೇ ರೀತಿ ಸಹಕಾರವನ್ನು ನೀಡಲಿ. ಅವರಿಗೆ ಈ ಒಂದು ಭಾಗದ ಯೋಗ ನರಸಿಂಹ ಆಯುರ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಸಹಕರಿಸಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಈ ಒಂದು ಧರ್ಮಶಾಸ್ತ್ರ ಪ್ರೀಮಿಯರ್ ಲೀಗ್ ನ 2026ರ ಈ ಒಂದು ಸಮಾರಂಭ ವೇದಿಕೆಯ ಕೊನೆ ಘಟ್ಟದಲ್ಲಿ ನಮ್ಮ ಎಲ್ಲ ಯುವಕರಿಗೂ ಒಂದು ಸ್ಫೂರ್ತಿಯಾಗಿ ಸಹಕಾರವನ್ನು ನೀಡುತ್ತಾ ಬಂದಿರತಕ್ಕಂಥ ಈ ಭಾಗದ ಹಿರಿಯರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೃಷ್ಣಮೂರ್ತಿ ರಾಯರು ನಿಮ್ಮೆಲ್ಲರನ್ನ ಉದ್ದೇಶಿಸಿ, ನಮ್ಮ ಸಹಕಾರ ಸಂಘದ ಅಧ್ಯಕ್ಷರು ಕೂಡ ಹೌದು ಅವರು, ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ 4 ಅನಿಸಿಕೆಯನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಜಾಸ್ತಿ ಮಾತಾಡುವಂಥ ಸಮಯ ಅಲ್ಲ, ಆದರೂ ಸಹ ನಾನು ಮೊದಲದಾಗಿ ಮೊನ್ನೆ ಉದ್ಘಾಟನೆ ಮಾಡುವಾಗ ನಮ್ಮ ಧರ್ಮಶಾಸ್ತ್ರ ಏನು ಈ ಕ್ರಿಕೆಟ್ ಟೀಮ್ ಮಾಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಹಲೋ, ಕೇಳಿಸ್ತಾ ಇದೆಯಲ್ಲ? ಧರ್ಮಶಾಸ್ತ್ರದವ್ರು ಏನು ಒಟ್ಟಾಗಿ ಮಾಡ್ತಾ ಇದ್ದಾರೆ, ಇದರಿಂದ ನನಗೆ 3 ಅಭಿನಂದನೆಗಳು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು, ಧರ್ಮಶಾಸ್ತ್ರ ಕ್ರಿಕೆಟ್ ಇದಕ್ಕೆ, ಯಾಕಂದ್ರೆ ಅವರು ಇದನ್ನ ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಬಹಳ ಒಂದು ಏನೋ 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಮೇಲೆ ಹೆಜ್ಜೆ ಇಟ್ಟು ಚೆನ್ನಾಗಿ ಇದನ್ನೊಂದು ಬಹಳ ಆಯೋಜನೆ ಇದೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಅಭಿನಂದನೆಗಳು ಹೇಳ್ತೀನಿ.
ಎರಡನೇದಾಗಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಲು ಸಹಕರಿಸಿದಂಥ ದಾನಿಗಳು, ಹಾಗೆ ಇದಕ್ಕೆಲ್ಲ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸೇವೆಯನ್ನು ಮಾಡಿದವರು, ಊಟ ಮಾಡಿದವರು, ಫೀಲ್ಡನ್ನು ಮಾಡಿದವರು, ಹಾಗೆ ಈ ಸ್ಕೂಲ್ನವರು ಜಾಗ ಕೊಟ್ಟವರು, ಹಾಗೆ ಜೊತೆಗಿರುವ ನನ್ನ ಸಹ ನಿರ್ದೇಶಕರು, ನಮ್ಮ ಸಹಕಾರ ಸಂಘದ್ದು, ಹಾಗೆ ಇನ್ನಿತರರು ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಮೂರನೇದಾಗಿ ಗ್ರಾಮಸ್ಥರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಷಯ, ಬಂದಂಥ ಎಲ್ಲ ನೀವು ಕ್ರೀಡಾಪಟುಗಳು 24 ಟೀಮ್ಗಳು ನಮ್ಮೂರಿಗೆ ಬಂದಿದ್ದೀರಿ, ಆಡಿದ್ದೀರಿ, ಬಹಳ ಸಂತೋಷದ ವಿಷಯ. ಯಾಕದು ವಿಷಯ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ, ಕಾಸರವಳ್ಳಿಯ ಒಂದು ಗ್ರಾಮವನ್ನು ಎಲ್ಲೋ ಒಂದು ಕಡೆ ಹೆಸರು ತಗೊಂಡು ಹೋಗ್ತಾ ಇದ್ದೀರಾ, ಅದರಿಂದ ಬಹಳ ಖುಷಿ ಆಗತ್ತೆ. ಲೋಪದೋಷಗಳು ಇರ್ಬೋದು, ಕ್ಷಮಿಸಿ. ಮುಂದೆ ಮುಂದೆ ಇನ್ನೂ ಅವರು ಚೆನ್ನಾಗಿ ಮಾಡ್ತಾರೆ ಧರ್ಮಶಾಸ್ತ್ರವರು, ನಾವು ಎಲ್ಲ ಅವರ ಸಹಕಾರಕ್ಕೆ ನಿಲ್ತೀವಿ. ಹಾಗೆ ಈಗ ಮಾಡುವಾಗ ಕೆಲವೊಂದು ನಾನು ಗಮನಿಸಿದೆ, ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಕೆಲವೊಂದು ಆಟಗಳನ್ನು ನೋಡಿದ್ದೇನೆ, ನಾನೆಲ್ಲ ಅಲ್ಲ, ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರೊಫೆಷನಲ್ ಟಚ್ ಕೊಡೋಣ ಅಂತ ಆಸೆ ಇದೆ. ಬೇಕಾದ್ರೆ ನಾನು ಹೋದ ಸರ್ತಿನೂ ಹೇಳಿದ್ದೆ, ಈ ಸರ್ತಿನೂ ಹೇಳ್ತೀನಿ, ನಾನು ಮುಂದುವರೆದು ಬೇಕಾದ್ರೆ ಯಾರನ್ನಾದ್ರೂ ಕೋಚ್ ಕಳಿಸಿ ಇಲ್ಲಿ ಏನಾದ್ರೂ ಮಾಡುವಂತ ಉದ್ದೇಶ ಏನಾದ್ರೂ ಇದ್ರೆ ನನ್ನನ್ನು ಸೇರಿಸ್ಕೊಳ್ಳಿ, ನಾನು ಖಂಡಿತ ಇರ್ತೀನಿ. ಯಾಕಂದ್ರೆ ನಾವು ಆಡುವಾಗ ಪ್ರತಿಯೊಂದನ್ನು ಪ್ರೊಫೆಷನಲ್ ಕಲಿಯೋಣ. ಯಾಕಂದ್ರೆ ನಮ್ಮ ಮಲೆನಾಡು ಭಾಗ ಹಾಗೆ ತಿಳ್ಕೊಳ್ಳೋಣ, ನಮ್ಮ ಊರು ಅನ್ನೋದಕ್ಕಿಂತ ಇದನ್ನೆಲ್ಲ ಒಟ್ಟಾಗಿ ಸಾಗೋಣ ಅಂತ ಹೇಳ್ತಾ, ಇದನ್ನು ಚೆನ್ನಾಗಿ ಮಾಡಿದ್ದಕ್ಕೆ ನಾನು ಅನಂತ ಕೃತಜ್ಞತೆ ಹೇಳ್ತಾ, ಮತ್ತೆ ನಿಮ್ಗೆಲ್ಲರಿಗೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧರ್ಮಶಾಸ್ತ್ರ ಈ ಭಾಗದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಮುಂದಿನ ರೂಪುರೇಷೆಗಳು ಏನೇ ಇದ್ರೂ ಕೂಡ ನಿಮ್ಮಗಳ ಜೊತೆಗೆ ನಾನು ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ರಾಯರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥವ್ರನ್ನ ಗೌರವಿಸ್ತಕ್ಕಂಥದ್ದು ನಮ್ಮ ಧರ್ಮಶಾಸ್ತ್ರ ತಂಡದ ಕರ್ತವ್ಯ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಿತ್ರ ಸೋದರಿಯಾಗಿರ್ತಕ್ಕಂತಹ ಉಷಾ ಸುಬ್ರಹ್ಮಣ್ಯಂ ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡುವುದರ ಜೊತೆಗೆ ಅವರನ್ನ ಗೌರವಿಸ್ತಾ ಇದ್ದೇವೆ. ನಮ್ಮ ಧರ್ಮಶಾಸ್ತ್ರ ತಂಡದ ಪ್ರತಿನಿಧಿಗಳು ಒಬ್ಬರಾಗಿ ಬಂದು ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗಿಯಾಗಬೇಕು. ಉಷಾ ಸುಬ್ರಹ್ಮಣ್ಯಂ ಇವರಿಗೆ ಅನಂತ ಧನ್ಯವಾದಗಳು. ಹಾಗೆಯೇ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ ಬಾವಣಿ ಗಿರೀಶ್ ಅವರಿಗೆ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಬಾವಣಿ ಗಿರೀಶ್ ಅವರಿಗೆ ಕೂಡ ಅನಂತ ಧನ್ಯವಾದಗಳೆಲ್ಲ ಧರ್ಮಶಾಸ್ತ್ರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ತಿಳಿಸ್ತಾ ಇದ್ದೇವೆ. ನಮ್ಮ ಸಹಕಾರ ಸಂಘದ ಅಧ್ಯಕ್ಷರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೃಷ್ಣಮೂರ್ತಿ ರಾಯರು ಕೂಡ ಆತ್ಮೀಯವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಹಾಗೇನೆ 2026 ಧರ್ಮಶಾಸ್ತ್ರ ಪ್ರೀಮಿಯರ್ ಲೀಗ್ ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸಹಕಾರ ಸಂಘದ ಉಪಾಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ BK ಪುಟ್ಟಪ್ಪನವರು ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡುವುದರ ಮುಖೇನ ಗೌರವಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಶಾಲೆಯ STMC ಅಧ್ಯಕ್ಷರು ಮಿತ್ರರಾಗಿರ್ತಕ್ಕಂತಹ ಸಂದೇಶ್ ಅವರಿಗೂ ಕೂಡ ಆತ್ಮೀಯವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಸೋದರಾಗಿರ್ತಕ್ಕಂತಹ ಕುಡಿಗೆಬಲ್ ರವೀಶ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಧನ್ಯವಾದವನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾವೆ. ಧರ್ಮಶಾಸ್ತ್ರ ಸ್ಪೋರ್ಟ್ಸ್ ಲೀಗ್ 2026 ಈ ಒಂದು ಕ್ರೀಡಾಕೂಟ ಮುಕ್ತಾಯ ಸಮಾರಂಭದಲ್ಲಿ ಭಾಗಿಯಾದ ನಿಮಗೆ ಕೂಡ ಆತ್ಮೀಯವಾದ ಧನ್ಯವಾದವನ್ನು ತಿಳಿಸ್ತಾ, ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಹಕಾರ ಸಂಘದ ನಿರ್ದೇಶಕರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಕೊರಕೋಟೆ ವೆಂಕಟೇಶ್ ಅವರಿಗೆ ಕೂಡ ಆತ್ಮೀಯವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಅವರಿಗೆ ಒಂದು ಕಿರುಕಾಣಿಕೆ ನೀಡುವುದರ ಜೊತೆಗೆ ತನ್ನ ಗೌರವವನ್ನು ತಿಳಿಸ್ತಾ, ಹಾಗೇನೆ ನಮ್ಮ ಒಂದು ಕ್ರೀಡಾಕೂಟದಲ್ಲಿ ಬಾಳ್ಳಿ ರವೀಣ್ಣ ಉಪಸ್ಥಿತರಿದ್ದಾರೆ. ಅವರು ತಂಡದ ಮಾಲೀಕರಾಗಿದ್ದಾರೆ. ಅವರಿಗೂ ಕೂಡ ಎಲ್ಲ ಕ್ರೀಡಾ ಪ್ರೋತ್ಸಾಹಕರ ಪರವಾಗಿ ಅನಂತ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಹಾಗೇನೆ ನಮ್ಮೊಂದು ಗ್ರಾಮದ ಹಿರಿಯರು, ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂತಹ ಸುರೇಶ್ ಆಚಾರ್ಯ ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡುವುದರ ಜೊತೆಗೆ
ಧನ್ಯವಾದವನ್ನ ತಿಳಿಸ್ತಾ ಇದ್ದೇವೆ. ಹಾಗೇನೆ ಈ ಒಂದು ಕ್ರೀಡಾಕೂಟದಲ್ಲಿ 4 ದಿನಗಳ ಪರ್ಯಂತ ನಮ್ಮಗಳ ಜೊತೆಗೆ ನಿಂತು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಾಗೇನೆ ಊಟ ಉಪಚಾರದಲ್ಲೂ ಕೂಡ ನಮಗೆ ಸಹಕಾರವನ್ನು ನೀಡಿದಂತಹ ಅಡಿಗೆ ಅನಿಲಣ್ಣ ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಇನ್ನೇನು ಕಾರ್ಯಕ್ರಮ ಕೇವಲ 5 ನಿಮಿಷದಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮ್ಮ 2 ತಂಡಗಳನ್ನ ಗೌರವಿಸ್ತಕ್ಕಂಥದ್ದು ಈ ಒಂದು ವೇದಿಕೆಯನ್ನ ಕಿರಣ್ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹಾಗೇನೆ ನಮ್ಮೊಂದಿಗೆ ಬಹಳಷ್ಟು ಸಹಕಾರವನ್ನು ಮಾಡಿ ವೇದಿಕೆ ಕಾರ್ಯಕ್ರಮವನ್ನು ಬಹಳಷ್ಟು ಸೊಗಸಾಗಿ ಶ್ರೀಮಂತಿಕೆಯಾಗಿ ಮಾಡಿಕೊಟ್ಟಿರುವಂತಹ ಶ್ರೀಯುತ ಪ್ರೇಣೇಶ್ ಕೊಡಿಗೆಬೈಲು ಸದಸ್ಯರು ಗ್ರಾಮ ಪಂಚಾಯತ್ ತೀರ್ಥಮೂರ್ತರು ಅವರು ಕೂಡ ಒಂದು ತಂಡದ ನೆನಪಿನ ಸ್ಮರಣಿಕೆಯನ್ನು ಮುಖ್ಯ ವೇದಿಕೆಯ ಮೇಲೆ ಪಡ್ಕೊಂಡು ದಯಮಾಡಿ ಗೌರವವನ್ನ ತಗೊಳ್ಬೇಕು ಅಂತಕ್ಕಂಥ ಆಹ್ವಾನವನ್ನು ಕೊಡ್ತಿದ್ದಾರೆ. ದಯಮಾಡಿ ಪ್ರೇಣೇಶ್ ಕೊಡಿಗೆಬೈಲು ಕೊಡಿಗೆಬೈಲು ಪೂರ್ಣೇಶ್ ಅವರಿಗೆ ಧನ್ಯವಾದಗಳು. ಹಾಗೇನೆ ಈ ಒಂದು ಧರ್ಮಶಾಸ್ತ್ರ ಪ್ರೀಮಿಯರ್ ಲೀಗ್ ನ 2026ರ 4ನೇ ವರ್ಷದ ನಮ್ಮ ಸಂಸ್ಥೆಯ ಅಧ್ಯಕ್ಷರು ನಮ್ಮೆಲ್ಲ ಯುವಕರ ಪ್ರತಿನಿಧಿಯಾಗಿ ಭಾಗವಹಿಸಿರ್ತಕ್ಕಂತಹ ಅರುಣ್ ರಾಮಕೃಷ್ಣಪುರ ಇವರಿಗೂ ಕೂಡ ಈ ಸಂಸ್ಥೆಯ ಗೌರವ ಕಾಣಿಕೆಯನ್ನು ನೀಡಿದ್ರ ಮುಖೇನ ಈ ಒಂದು ಗೌರವ ಕಾಣಿಕೆಯನ್ನ ಕೃಷ್ಣಮೂರ್ತಿ ರಾಯರು ನೀಡಬೇಕು. ದಯಮಾಡಿ ಅರುಣ್ ಅವರು ವೇದಿಕೆಗೆ ಬರಬೇಕು. ಎಲ್ಲರ ಹಕ್ಕು ಒತ್ತಾಯಿಸಿ ದಯಮಾಡಿ ವೇದಿಕೆಗೆ ಬರುವುದರ ಮುಖೇನ ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಧರ್ಮಶಾಸ್ತ್ರ ಸ್ಪೋರ್ಟ್ಸ್ ಕ್ಲಬ್ ನ ಮುಂಚೂಣಿ ನಾಯಕರಲ್ಲಿ ನೀವು ಕೂಡ ಒಬ್ಬರಿದ್ದೀರಿ. ನಿಮಗೆ ಎಲ್ಲ ಸಕಲ ಸಹಕಾರವನ್ನು ಮುಂದಿನ ದಿನದಲ್ಲಿ ಗ್ರಾಮದ ಎಲ್ಲ ಜನರು ಕೂಡ ನಿಮಗೆ ನಿರ್ವಹಿಸ್ತಾರೆ. ನಿಮಗೂ ಕೂಡ ಒಳ್ಳೆಯದಾಗಲಿ ಸಮಯ ಎರಡನ್ನೂ ಕೂಡ ನೀವು ಕೊಟ್ಟಿದ್ದೀರಿ. ನಿಮಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೇನೆ 4 ದಿನಗಳ ಕಾಲ ನಮ್ಮಗಳ ಜೊತೆಗೆ ವೀಕ್ಷಕ ವಿವರಣೆಕಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಕಿರಣ್ ಅವರಿಗೂ ಕೂಡ ನಾವೊಂದು ಈ ಒಂದು ಸಂದರ್ಭದಲ್ಲಿ ನೆನಪನ್ನ ಮಾಡ್ಕೊಳ್ತಾ ಇದ್ದೇವೆ. ಒಬ್ಬ ಸ್ನೇಹಿತನಾಗಿ ಈ ಒಂದು ಭಾಗದ ಎಲ್ಲ ಸ್ನೇಹಿತರ ಪ್ರತಿನಿಧಿಯಾಗಿ ನಮ್ಮಗಳ ಜೊತೆ ತಮ್ಮ ಸಹಕಾರವನ್ನು ನೀಡಿದಿರಿ. ಅವರಿಗೆ ನಾವು ನೆನಪಿನ ಕಾಣಿಕೆಯನ್ನ ನೀಡದೇ ಇದ್ರೆ ತಪ್ಪಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಕೊರಕೋಟೆ ವೆಂಕಟೇಶ್ ಅವರು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿದರ ಮುಖೇನ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಗೌರವಿಸಬೇಕು ಅಂತ ಹೇಳಿ ದಯಮಾಡಿ ನಮ್ಮ ವೀಕ್ಷಕ ವಿವರಣೆಕಾರರಾಗಿರ್ತಕ್ಕಂತಹ ಕಾಮೆಂಟೇಟರ್ ಕಿರಣ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಿ ಒಂದು ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೇನೆ ಈ ಒಂದು ಸಂದರ್ಭದಲ್ಲಿ ಡಿಜೆ ಹಾಗೂ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಊರಿನವರೇ ಆದಂತಹ ನಾಗಪ್ರಸಾದ್ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗೌರವಿಸತಕ್ಕಂಥದ್ದು. ಈ ಒಂದು ಧರ್ಮಶಾಸ್ತ್ರ 2020ರ ಲೀಗ್ ಈ ಪಂದ್ಯಾಟದಲ್ಲಿ ನಮ್ಮೆಲ್ಲರಿಗೂ ಕೂಡ ಈ ಒಂದು ಶಾಮಿಯಾನ ಹಾಗೂ ಬೈಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ನಾಗಪ್ರಸಾದ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ನಿಮಗೆ ಮುಂದಿನ ದಿನಗಳಲ್ಲಿ ತುಂಬಾ ಸಹಕಾರ ಆಗ್ಲಿ. ಈ ಭಾಗದ ಗ್ರಾಮಸ್ಥರು ನಿಮ್ಮ ಜೊತೆಗೆ ಇರ್ತಾರೆ. ದಯಮಾಡಿ ವೇದಿಕೆಯ ಮೇಲೆ ಬಂದು ಇದನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಷಾ ಸುಬ್ರಹ್ಮಣ್ಯಂ ಅವರು ನೀಡಬೇಕು. ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡುವುದರ ಮುಖೇನ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಎಲ್ಲ ಧರ್ಮಶಾಸ್ತ್ರ ಸ್ಪೋರ್ಟ್ಸ್ ಕ್ಲಬ್ ನ ಸದಸ್ಯರ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೇನೆ ನಮ್ಮೊಂದಿಗೆ ಬಹಳಷ್ಟು ಸಹಕಾರವನ್ನು ನೀಡಿ ಹೇಳಿದ ತಕ್ಷಣವಾಗಿ ಅತ್ಯುತ್ತಮವಾಗಿ ನಮಗೊಂದು ದಾನದ ರೂಪದಲ್ಲಿ ನಮಗೊಂದು ಸ್ಪಾನ್ಸರ್ ಅನ್ನು ಮಾಡಿರುವಂತ ನಮಗೆ ದ್ವಿತೀಯ ಬಹುಮಾನದ ದಾನವನ್ನು ನೀಡಿರ್ತಕ್ಕಂಥ ಶ್ರೀಯುತ ಕೃಷ್ಣಮೂರ್ತಿ ರಾಯರು ಈಗ ಪ್ರಗತಿಪರ ಕೃಷಿಕರ ಕಾಸರದಲ್ಲಿ ಒಂದು ನೆನಪಿನ ಸ್ಮರಣಿಕೆಯನ್ನ ಮುಖ್ಯ ವೇದಿಕೆ ಮೇಲೆ ಪಡ್ಕೊಳ್ಬೇಕು. ಬಹಳಷ್ಟು ಒಂದು ಉತ್ತಮ ಸಹಕಾರವನ್ನು ಟೂರ್ನಮೆಂಟ್ಗೆ ನೀಡಿದ್ದಾರೆ ಕೃಷ್ಣಮೂರ್ತಿ ರಾಯರು. ದ್ವಿತೀಯ ಬಹುಮಾನದ ದಾನಿಗಳು ಒಂದು ನೆನಪಿನ ಸ್ಮರಣಿಕೆಯನ್ನ ಪಡ್ಕೊಳ್ಬೇಕು. ಈ ಟೂರ್ನಮೆಂಟ್ ಯಾವುದೇ ಹಂತದಲ್ಲಿ ತಲುಪಿದ್ರು ಕೂಡ ಬಹಳಷ್ಟು ಒಂದು ಸಹಕಾರವನ್ನು ಮಾಡ್ತಾರೆ. ಬಹಳಷ್ಟು ಹಿತೈಷಿಗಳು ಕೂಡ ಶ್ರೀಯುತ ಕೃಷ್ಣಮೂರ್ತಿ ರಾಯರು ಪ್ರಗತಿಪರ ಕೃಷಿಕರು ನಮಗೊಂದು ಟೂರ್ನಮೆಂಟ್ ದ್ವಿತೀಯ ಬಹುಮಾನದ ದಾನವನ್ನು ನೀಡಿದವರು ಒಂದೊಂದು ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಂಡು ಗೌರವಿತರಾಗಬೇಕು. ಅಭಿನಂದನೆಗಳು. ಅದೇ ರೀತಿಯಲ್ಲಿ ಕೂಡ ನಮಗೊಂದು ಟೂರ್ನಮೆಂಟ್ನಲ್ಲಿ
ಅದರಲ್ಲಿ ಕೂಡ ತೃತೀಯ ಬಹುಮಾನದ ದಾನವನ್ನು ನೀಡಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಗೌಡ್ರು ಮತ್ತು ಮಕ್ಕಳು ರಾಮಕೃಷ್ಣಪುರ ಪ್ರಗತಿಪರ ಕೃಷಿಕರು ದಯಮಾಡಿ ಒಂದು ಟೂರ್ನಮೆಂಟಿನ ಒಂದು ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ದಯಮಾಡಿ ಈ ರೀತಿಯಲ್ಲಿ ನೆನಪಿನ ಸ್ಮರಣಿಕೆಯನ್ನ ಆಯೋಜಕರ ರೂಪದಲ್ಲಿ ಪಡ್ಕೊಳ್ಬೇಕಾಗಿದೆ. ನಮ್ಮ ಒಂದು ಟೂರ್ನಮೆಂಟ್ಗೆ ತೃತೀಯ ಬಹುಮಾನದ ದಾನವನ್ನು ನೀಡಿರುವಂತಹ ಶ್ರೀಯುತ ವೆಂಕಟೇಶ್ ಗೌಡ್ರು ಮತ್ತು ಮಕ್ಕಳು ರಾಮಕೃಷ್ಣಪುರ ಪ್ರಗತಿಪರ ಕೃಷಿಕರು ಈ ರೀತಿಯಲ್ಲಿ ವೇದಿಕೆ ಮೇಲ್ಭಾಗದಲ್ಲಿ ಒಂದು ನೆನಪಿನ ಸ್ಮರಣಿಕೆಯನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬನ್ನಿ ಸರ್, ದಯಮಾಡಿ ವೇದಿಕೆ ಮೇಲ್ಭಾಗದಲ್ಲಿ ಬರಬೇಕು. ನೀವು ನಮ್ಮ ಟೂರ್ನಮೆಂಟ್ಗೆ ತೃತೀಯ ಬಹುಮಾನದ ದಾನವನ್ನು ನೀಡಿದ್ದೀರಾ. ಒಂದು ನೆನಪಿನ ಸ್ಮರಣಿಕೆಯನ್ನ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಪಡ್ಕೊಳ್ಬೇಕಂತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮೊಂದು ಟೂರ್ನಮೆಂಟ್ಗೆ ಟ್ರೋಫಿಯ ದಾನಿಗಳು ಈ ರೀತಿಯಲ್ಲಿ ಟ್ರೋಫಿಯ ದಾನವನ್ನ ಮಾಡಿರುವಂತಹ ಶ್ರೀಯುತ ಪುಟ್ಟಪ್ಪ ಗೌಡ್ರು ಚಿಪ್ಪಳಕಟ್ಟೆ ಉಪಾಧ್ಯಕ್ಷರ ಗ್ರಾಮ ಪಂಚಾಯಿತಿ ಪ್ರಾಥಮಿಕ ಪರಿಷತ್ತಿನ ಸಹಕಾರ ಸಂಘ ರಾಮಕೃಷ್ಣಪುರ ಪುಟ್ಟಪ್ಪ ಗೌಡ್ರು ಈ ಒಂದು ನೆನಪಿನ ಸ್ಮರಣಿಕೆಯನ್ನ ಮುಖ್ಯ ವೇದಿಕೆ ಮೇಲೆ ಪಡ್ಕೊಳ್ಬೇಕು. ಹಾಗೆ ಅವರ ಸುಪುತ್ರ ಕೂಡ ಸುಬ್ರಹ್ಮಣ್ಯ ಚಿಪ್ಪಳಕಟ್ಟೆ ಉದ್ಯಮಿಗಳು ಬೆಂಗಳೂರು ಅವರು ಕೂಡ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಯನ್ನ ಸಮರ್ಪಿಸ್ತಾ ಇರ್ತವತ್ತೆ. ಹಾಗೆಯೇ ಇನ್ನು ಕೆಲವು ಗಣ್ಯ ವ್ಯಕ್ತಿಗಳು ಬಹಳಷ್ಟು ಒಂದು ಬಹುಮಾನದ ರೂಪದಲ್ಲಿ ಒಂದು ಟೂರ್ನಮೆಂಟ್ಗೆ ಸಹಕಾರವನ್ನು ನೀಡಿದ್ದಾರೆ. ಅವರು ಒಂದೊಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿಲ್ಲ. ಆ ರೀತಿಯಲ್ಲಿ ಅವರಿಗೆ ಒಂದು ಸಂಸ್ಥೆ ತಲುಪಿಸುವ ಪ್ರಯತ್ನವನ್ನು ಮಾಡುತ್ತೆ. ಅದೇ ರೀತಿಯಲ್ಲಿ ನಮಗೆ 4 ದಿನಗಳ ಕಾಲ ರುಚಿಯಾಗಿ ಶುಚಿಯಾಗಿ ಬಹಳ ಚಂದ ಅತ್ಯುತ್ತಮ ಅಡಿಗೆಯನ್ನು ಮಾಡಿ ಉಣಬಡಿಸಿರುವಂತಹ ಶ್ರೀಯುತ ಅನಿಲ್ ಯುಸಿ ಧನಶಂಕರಿ ಕ್ಯಾಟರಿಂಗ್ ರಾಮಕೃಷ್ಣಪುರ ಬಹಳಷ್ಟು ಸಹಕಾರವನ್ನು ಮಾಡಿದ್ದಾರೆ. ಅವರು ಕೂಡ ಇಲ್ಲೊಂದು ವೇದಿಕೆ ಮುಖಾಂತರವಾಗಿ ಒಂದು ಟೂರ್ನಮೆಂಟಿನ ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿದೆ. ಧನ್ಯವಾದಗಳು. ನಮ್ಮ ಟೂರ್ನಮೆಂಟ್ಗೆ ಒಂದು ಅಡುಗೆ ವಿಚಾರದಲ್ಲಿ ಟ್ರೋಫಿಯ ವಿಚಾರದಲ್ಲಿ ಬಹಳಷ್ಟು ಒಂದು ದಾನವನ್ನು ನೀಡಿರುವಂತಹ ದಾನಿಗಳಿಗೆ ಅಭಿನಂದನೆಯನ್ನು ಸಮರ್ಪಿಸಿದ ಮತ್ತೆ ಒಂದು ಟೂರ್ನಮೆಂಟಿನ 3ನೇ ಸ್ಥಾನವನ್ನು ಪಡ್ಕೊಂಡಿರುವಂತಹ ತಂಡ ಪ್ರಣವ್ ಕುಗಡಾಸ್ ಎಲ್ಲ ಬಂದು ಒಂದು ಟೂರ್ನಮೆಂಟಿನ 3ನೇ ಸ್ಥಾನದ ಒಂದು ಟ್ರೋಫಿಯ ಜೊತೆಗಾಗಿ 20,000 ರೂಗಳನ್ನು ಪಡ್ಕೊಳ್ತಾರೆ. ಪ್ರಣವ್ ದಯಮಾಡಿ ಎಲ್ಲ ಆಟಗಾರರು ಬಂದು ಒಂದು ಟ್ರೋಫಿಯ ಜೊತೆಗಾಗಿ 20,000 ನಗದನ್ನು ಪಡ್ಕೊಳ್ಬೇಕು. ದಯಮಾಡಿ ಎಲ್ಲ ಬರಬೇಕು. 20,000 ನಗದಿನ ಜೊತೆಗಾಗಿ ಬಹಳಷ್ಟೊಂದು ಸುಂದರ ಟ್ರೋಫಿಯನ್ನು ಪಡ್ಕೊಳ್ತಾ ಇದೆ. ಟೂರ್ನಮೆಂಟ್ನ ದ್ವಿತೀಯ ರೇಸ್ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದೆ. ಎಲ್ಲರ ಸಮ್ಮುಖದಲ್ಲಿ ಒಂದು ಟೂರ್ನಮೆಂಟ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಧರ್ಮಶಾಸ್ತ್ರ ಪ್ರೀಮಿಯರ್ ಲೀಗ್ 2026 ಸೀಸನ್ 4 ಇಲ್ಲಿ ಅಂತ್ಯವನ್ನು ಪಡ್ಕೊಳ್ತಾ ಇದೆ. ಟೂರ್ನಮೆಂಟಿನ 3ನೇ ಸ್ಥಾನವನ್ನು ಪಡ್ಕೊಳ್ತಾ ಇದೆ ಪ್ರಣವ್ ಕುಗಡಾಸಿನ ತಂಡ. ಒಂದು ವೇಳೆ ಪ್ರಣವ್ ಕುಗಡಾಸಿನ ತಂಡ ಈ ರೀತಿಯಲ್ಲಿ 3ನೇ ಸ್ಥಾನವನ್ನು ಅಂತರ ಒಳಭಾಗದಲ್ಲಿ ಪಡ್ಕೊಳ್ತಾ ಇದೆ. ಮಾಲೀಕರು ಕಾರ್ತಿಕ್ ಇಲಿಕೆರೆ ಶ್ರೀಯುತ ಆದರ್ಶ ಅವರ ಒಂದು ಮುನ್ನಡೆತದ ಮಾಲೀಕತ್ವದ ತಂಡ ಈ ವರ್ಷ ಅವಿನಾಶ್ ಒಂದು ಮಾಲೀಕತ್ವದ ತಂಡ ಈ ರೀತಿಯಲ್ಲಿ ತಂಡದ 3ನೇ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಅವಿನಾಶ್ ಅವರ ಒಂದು ಮುಂದಾಳತ್ವದ ಮಾಲೀಕತ್ವದ ತಂಡ ಒಂಟಿಯಾಗಿ ಈ ಒಂದು ಬಹಳಷ್ಟು ಟ್ರೋಫಿಯನ್ನು ಪಡ್ಕೊಳ್ತದೆ. ತೃತೀಯ ಸ್ಥಾನಕ್ಕೆ 20,000 ನಗದಿನ ಜೊತೆಗಾಗಿ ಬಹಳಷ್ಟು ಬೆಳ್ಳಿಯ ಬಣ್ಣದ ಹೊಳೆಯುವ ಟ್ರೋಫಿಯನ್ನ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಳ್ತಾ ಇದೆ ಪ್ರಣವ್ ಕುಗಡಾಸ್ ತಂಡ. 20,000 ನಗದಿನ ಜೊತೆಗಾಗಿ ಬಹಳಷ್ಟೊಂದು ಸುಂದರ ಟ್ರೋಫಿಯನ್ನು ಪಡ್ಕೊಂಡ್ರು. ಈ ರೀತಿಯಲ್ಲಿ ಮತ್ತೆ ಟೂರ್ನಮೆಂಟಿನ ಉದ್ದಗಲಕ್ಕೆ ಬಹಳಷ್ಟೊಂದು ಅತ್ಯುತ್ತಮ ಪಂದ್ಯಾಟವನ್ನ ಅಂಕಣ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಕೊಂಚ ಮಟ್ಟಿಗೆ ಫೋಟೋಶೂಟ್ ನಡೆಯುತ್ತಾ ಇದೆ. 3ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವಂತಹ ಪ್ರಣವ್ ಈಗ ಎಲ್ಲ ಆಟಗಾರರ ಸಮ್ಮುಖದಲ್ಲಿ ಕೊಂಚ ಮಟ್ಟಿಗೆ
ಕ್ಯಾಮ್ರಾದ ಎದುರುಗಡೆ ಫೋಟೋ ಶೂಟ್ ನಡೀತಾ ಇದೆ. ಎಂತ ಬಹುಮಾನ ತೃತೀಯ ಹಾಗೆ ಪಂದ್ಯದಲ್ಲಿ ಬಹಳಷ್ಟು ನಮಗೆ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮೊಂದು ಟೂರ್ನಮೆಂಟಿನ ತೃತೀಯ ಬಹುಮಾನವನ್ನು ನೀಡಿರುವಂತ ಶ್ರೀತ ರವೀಶ್ ಕಡಗಬೆಲೆ ಉದ್ಯಮಗಳ ಬೆಂಗಳೂರು ಹಿಂದೂಸ್ತಾನ್ ರೋಲಿಂಗ್ ಶಟರ್ಸ್ ಆಟೋಮೇಷನ್ಸ್ ಅವರ ಒಂದು ಉಪಸ್ಥಿತಿ ಒಂದು ಸಂಸ್ಥೆ ಕಾಣ್ತಾ ಇಲ್ಲ. ಅವರ ಪರವಾಗಿ ನಮಗೆ ಈ ದಿನ ಬಹಳಷ್ಟು ಉತ್ತಮ ರೀತಿಯ ಗಾನಗಾನದಲ್ಲಿ ಶ್ರೇಷ್ಠ ಗಾನ 4ನೇ ದಿನ ನಾಲ್ಕನೇ ಊಟದ ಸಹಕಾರವನ್ನು ಮಾಡಿರುವಂತ ನಿತಿನ್ ಕೆಕೆ ಕೊಡಿಗೆಬೆಲೆ ದಯಮಾಡಿ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಬಂದ ಒಂದು ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ದಯಮಾಡಿ ಆ ಒಂದು ನೆನಪಿನ ಸ್ಮರಣಿಕೆಯನ್ನು ನಿತಿನ್ ಕೆಕೆ ಪಡ್ಕೊಳ್ಬೇಕು. ಕೊಡುಗೆ ಬಯಲು ಉತ್ತಮ ಸಹಕಾರವನ್ನು ನೀಡಿದರೆ ಸಂಸ್ಥೆಯ ಮುಖ್ಯ ಆಯೋಜಕರಾಗಿರ್ತಕ್ಕಂಥ ಆಟಗಾರ ಜೊತೆಗಾಗಿ ದಾನಿಗಳು ಕೂಡ ಅದೇ ರೀತಿಯಲ್ಲಿ ನಮಗೆ ಅದನ್ನೆಲ್ಲರ ಸಮ್ಮುಖದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪ್ರೋತ್ಸಾಹ ಪಡ್ಕೊಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ನಮ್ಮೊಂದು ಟೂರ್ನಮೆಂಟ್ಗೆ ಕ್ರೀಡಾ ಸಾಮಗ್ರಿಯ ದಾನವನ್ನು ಮಾಡಿರುವಂತ ಶ್ರೀತ ಸಂತೋಷ್ ಹಾಗಲಗೋಡು ದಯಮಾಡಿ ಬಂದು ಒಂದೊಂದು ಪಂದ್ಯದ ನೆನಪಿನ ಒಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ದಯಮಾಡಿ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಬಂದು ಸಂತೋಷ್ ಅವರ ಒಂದೊಂದು ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಕ್ರೀಡಾ ಸಾಮಗ್ರಿಯ ದಾನಿಯನ್ನು ಮಾಡಿರ್ತಕ್ಕಂಥ ಸಂತೋಷ್ ಬಹಳ ಸಹಕಾರವನ್ನು ಮಾಡಿದ್ದಾರೆ. ಧನ್ಯವಾದಗಳು. ಅವರಕ್ಕೂ ಕೂಡ ನಮಗೆ ದ್ವಿತೀಯ ದಿನದ ದಾನದಾನದಲ್ಲಿ ಶ್ರೇಷ್ಠವಾದ ಅನ್ನದಾನವನ್ನು ಮಾಡಿರ್ತಕ್ಕಂಥ ಪೂರ್ಣೇಶ್ ಕೊರಿಗೆಬೆಲೆ ಸದಸ್ಯರ ಗ್ರಾಮ ಪಂಚಾಯತಿ ತೀರ್ಥಮೂರ್ತರು ದಯಮಾಡಿ ಒಂದು ನೆನಪಿನ ಸ್ಮರಣಿಕೆಯನ್ನ ಮುಖ್ಯ ವೇದಿಕೆ ಮೇಲೆ ಪಡ್ಕೊಳ್ಬೇಕು. ದಯಮಾಡಿ ಪಡ್ಕೊಳ್ಬೇಕು. ಒಂದು ಅನ್ನದಾನವನ್ನು ಮಾಡಿದರೆ ದಯಮಾಡಿ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಧನ್ಯವಾದಗಳು. ಅವರಿಗೂ ಕೂಡ ನಮಗೆ ತೃತೀಯ ದಿನದ ಊಟದ ದಾನವನ್ನು ಮಾಡಿರ್ತಕ್ಕಂಥ ಶ್ರೀತ ಗಿರೀಶ್ ಬಾವಲಿ ಉಪಾಧ್ಯಕ್ಷರ ಗ್ರಾಮ ಪಂಚಾಯತ್ ತೀರ್ಥಮೂರ್ತೂರು ಅದೇ ರೀತಿಯಲ್ಲಿ ಒಂದು ಟೂರ್ನಮೆಂಟಿನ ಪರವಾಗಿ ಬಹಳಷ್ಟು ಆರಂಭದಿಂದಲೇ ಬಹಳಷ್ಟು ಕೈ ಜೋಡಣೆ ಮುಖಾಂತರ ಒಂದು ಟೂರ್ನಮೆಂಟಿನ ಯಶಸ್ಸಿಗೆ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ಗಿರೀಶ್ ಬಾವಲಿ ಒಂದು ಟೂರ್ನಮೆಂಟಿನ ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಧನ್ಯವಾದಗಳು. ಕೂಡ ಒಂದು ಟೂರ್ನಮೆಂಟಿನ ನೇರ ಪ್ರಸಾರದ ವೀಕ್ಷಣೆ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯ ನೇರ ಪ್ರಸಾರವನ್ನು ಬಿತ್ತರಿಸಿರುವಂತಹ ಒಂದು ಕ್ರಿಕೆಟ್ ಕಾರ್ಯಕ್ರಮ ಮುಳುವಾಗುವ ಸಂಸ್ಥೆ ದಯಮಾಡಿ ಸುಭಾನ್ ಒಬ್ಬರು ಬಂದು ಈ ಒಂದು ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ದಯಮಾಡಿ ಬರಬೇಕು. ಲೈವ್ ಪ್ರಕ್ರಿಯೆಯನ್ನು ಬಹಳಷ್ಟು ಮೂಲೆಗೆ ತಲುಪಿಸಿರುವಂತಹ ಕಾರ್ಕಳ ಮೂಲವಾಗಿ ಒಂದು ಸುಬಾಲ್ ಮತ್ತು ಅಲಿಬಾಯಿ ಅವರ ಸಮಸ್ಯೆ ಅತ್ಯುತ್ತಮ ರೀತಿಯಲ್ಲಿ ನಮಗೊಂದು ಲೈವ್ ಪ್ರಕ್ರಿಯೆಯನ್ನು ಸರಿಯಾದ ಮುಖಾಂತರವಾಗಿ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಒಂದು ಟೂರ್ನಮೆಂಟಿನ ಪರವಾಗಿ ನೆನಪಿನ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದೆ. ಅಭಿನಂದನೆಗಳನ್ನ ಸಮರ್ಪಿಸುತ್ತಿರುವ ಎಲ್ಲ ಗಣ್ಯರಿಗೂ ಕೂಡ ಅವರಿಗೂ ಕೂಡ
ಹಾಗೆಯೇ ಟೂರ್ನಮೆಂಟಿನ ಉದ್ದಗಲಕ್ಕೂ ಬಹಳಷ್ಟು ಒಂದು ಶ್ರಮವನ್ನು ಪಟ್ಟು ಟೂರ್ನಮೆಂಟಿನ ಅತ್ಯುತ್ತಮ ಪಂದ್ಯಾಟವನ್ನಾಡಿ ಫೈನಲ್ ಅಲ್ಲಿ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನು ಕಂಡು ಟೂರ್ನಮೆಂಟಿನ ದ್ವಿತೀಯ ಸ್ಥಾನದಲ್ಲಿ ವನಸ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಒಂದು ಹೊರಪಿನ ತಂಡ ನಿಜಾಮ್ ಹುಸೇನ್ ಅವರ ಒಂದು ಮಾಲೀಕತ್ವದ ತಂಡ ಒಂದು ಟೂರ್ನಿಯ ವನಸ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಹಿಂದೂ ಮುಸ್ಲಿಂ ಲಿಮಿಟೆಡ್ ಎಲ್ಲ ಆಟಗಾರರು ಬಂದು ಒಂದು ಉತ್ತಮ ರೀತಿಯ ಪಂದ್ಯದ ಜೊತೆಗಾಗಿಯೂ ಕೂಡ ಒಂದು ಪಂದ್ಯದಲ್ಲಿ 55,000 ನಗದಿನ ಜೊತೆಗಾಗಿ ಒಂದು ಬೆಳ್ಳಿ ಬಣ್ಣದ ಹೊಳೆಯ ಟ್ರೋಫಿಯನ್ನು ಪಡ್ಕೊಂಡು ಗೌರವಿಸಲಾಗಬೇಕು. ನಿಜಾಮ್ ಹುಸೇನ್ ಬಹಳಷ್ಟು ಒಂದು ಉತ್ತಮ ರೀತಿಯಲ್ಲಿ ಎಲ್ಲ ಕಡೆ ಪಂದ್ಯಾಟವನ್ನು ಕಟ್ಟಿ ಬೆಳೆಸಿ ಉತ್ತಮ ರೀತಿಯಲ್ಲಿ ನಡೆಸಿರುವಂತಹ ನಿಜಾಮ್ ಹುಸೇನ್ ಅವರ ಒಂದು ಮಾಲೀಕತ್ವದ ತಂಡ ದಿನ ಸೀಸನ್ 4 ಒಂದು ರನರ್ಸ್ ಅಪ್ ಪ್ರಶಸ್ತಿಯನ್ನು ಅಂಕಣ ಮೇಲ್ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಎಲ್ಲ ಸಹ ಆಟಗಾರರು ಅದೇ ಕೆಲವು ರಂಗ ವ್ಯಕ್ತಿಗಳಿಗೆ ಅಭಿನಂದನೆಯನ್ನ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಈ ಪಂದ್ಯದಲ್ಲಿ ಆಡಿರುವಂತಹ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಗಿಟ್ಟಿಸಿಕೊಂಡಿರ್ತಕ್ಕಂಥ ಶಾಲೆಯಲ್ಲಿ ಚೇತು ದಯಮಾಡಿ ಬರಬೇಕು. ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಾ. ಈ ಒಂದು ಪ್ರಶಸ್ತಿಯ ಜೊತೆಗಾಗಿದ್ದೀರಾ ಶ್ರೀತ ಪೂರ್ಣೇಶ್ ಕೊಡುಗೆಬೈಲು ಸದಸ್ಯರ ಗ್ರಾಮ ಪಂಚಾಯತ್ ತೀರ್ಥಮತ್ತೂರು ನಿಮಗೆ ಒಂದು 500 ರೂಗಳ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದಾರೆ. ದಯಮಾಡಿ ಸ್ವೀಕರಿಸಬೇಕು. ಅತ್ಯುತ್ತಮ ಪಂದ್ಯಾಟವನ್ನು ಆಡಿರುವಂತಹ ಶಾಲೆಯಲ್ಲಿ ಚೇತು ಅವರಿಗೆ ಈ ಒಂದು ಪೂರ್ಣೇಶ್ ಕೊಡುಗೆಬೈಲು ಅವರು ಸದಸ್ಯರ ಗ್ರಾಮ ಪಂಚಾಯತ್ ತೀರ್ಥಮತ್ತೂರು 500 ರೂಗಳ ನಗದಿನ ಒಂದು ಗೌರವದ ಮುಖಾಂತರವಾಗಿ ಒಂದು ಟ್ರೋಫಿ ನೋಡ್ತಾ ಇದ್ದಾರೆ. ಚೇತು ಕೂಡ ಒಂದೆರಡು ಮಾತುಗಳನ್ನು ಆಡಬೇಕು. ದಯಮಾಡಿ ಚೇತು ಶಾಲೆ ಚೇತು ಬನ್ನಿ ಓಕೆ. ಒಂದು ಬೆಸ್ಟ್ ಬ್ಯಾಟ್ಸ್ಮನ್ ತಗೊಂಡೆ ಆದ್ರೆ ಈ ತರ ಆಡ್ತಾ ಇರಲಿ ಟೂರ್ನಮೆಂಟ್ ಚೆನ್ನಾಗಿದೆ ಮ್ಯಾಚ್. ಧನ್ಯವಾದಗಳು ಚೇತು ಶಾಲೆಯಲ್ಲಿ ಅವರ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಂಡು ಅಗತ್ಯದಲ್ಲಿ ಕೂಡ ನೀಡಿರ್ತಕ್ಕಂಥ ಶ್ರೀತ ಪೂರ್ಣೇಶ್ ಕೊಡುಗೆಬೈಲು ಸದಸ್ಯರ ಗ್ರಾಮ ಪಂಚಾಯತಿ ತೀರ್ಥಮತ್ತೂರವರಿಗೆ ಕೂಡ ಅಭಿನಂದನೆಯನ್ನು ಸಮರ್ಪಿಸಿದ ಟೂರ್ನಮೆಂಟಿನ ಅಂತಿಮ ಘಟ್ಟ ಬಹಳಷ್ಟು ಟೂರ್ನಮೆಂಟಿನ ಉದ್ದಗಲಕ್ಕೆ ಅತ್ಯುತ್ತಮ ಆಟವನ್ನಾಡಿ ಒಂದು ರೀತಿಯಲ್ಲಿ ಕೂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರುವಂತಹ ಶ್ರೀತ ರವಿ ಕಂತೂರು ಜೊತೆಗಾಗಿ ಕೂಡ ರಮೇಶ್ ಗುಂಡಣ್ಣವರ ಒಂದು ನೇತೃತ್ವದ ತಂಡ ಟೂರ್ನಮೆಂಟಿನ ವಿಚಾರಕ್ಕೆ ಬಂದ್ರೆ ಆರಂಭದಿಂದಲೇ ಒಂದೇ ಒಂದು ಮ್ಯಾಚಿನ ಹಿನ್ನಡೆಯನ್ನು ಕಾಣದೆ ಅಷ್ಟು ಪಂದ್ಯಾಟವನ್ನ ಜಯಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥ ಈಗಲ್ ತಂಡ ಈ ಋತುವಿನ ಚಾಂಪಿಯನ್ ತಂಡ ದಾಬಾಡಿ ಬಂದು ಎಲ್ಲ ಆಟಗಾರರು ಟ್ರೋಫಿಯ ಜೊತೆಗಾಗಿ 85,000 ನಗದಿನ ಒಂದು ಸುಂದರ ಟ್ರೋಫಿಯನ್ನು ಪಡ್ಕೊಳ್ಬೇಕು. ಅದೆಷ್ಟೇ ಹುಡುಗರನ್ನ ತಮ್ಮ ಪಾಳ್ಯದಲ್ಲಿ ಬೆಳೆಸಿರುವಂತ ರವಿ ಕಂತೂರು ಅವರ ಒಂದು ಮಾಲೀಕತ್ವದ ತಂಡ ಈ ರೂಪದಲ್ಲಿ ನಾಗ ಸುನೀಲ ಅರುಣ ಈ ಪ್ರಾಂತ್ಯದಲ್ಲೂ ಕೂಡ ಆಗುಂಬೆ ಹೋಬಳಿಯ ಒಂದು ಕಣ್ಮಣಿಗಳನ್ನ ಬೆಳೆಸಿರುವಂತ ರವಿ ಕಂತೂರ್ ಅವರ ಒಂದು ಮಾಲೀಕತ್ವದ ಮುಂದಾಳುತ್ತದೆ ತಂಡ ಈ ಒಂದು ಸೀಸನ್ 4 ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಹಾಗೆಯೇ ನಿತಿನ ಜಾರಕಿಹೊಳಿ ಕೂಡ ಅವರನ್ನ ಬೆಳೆಸಿರುವಂತಹ ರವಿಯನ್ನ ಕಂತೂರ್ ಅವರ ಒಂದು ಮಾಲೀಕತ್ವದ ತಂಡ ಗುಂಡಣ್ಣ ಅವರ ಒಂದು ಮಾಲೀಕತ್ವದ ತಂಡ ಈಗಲ್ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. ಅತ್ಯುತ್ತಮ ಪಂದ್ಯಾಟವನ್ನು ಆಡಿದ್ದಾರೆ. ಬಹುಶಃ ದಾಖಲೆ ಬರೀತಾ ಇದೆ. ಹೊಸ ದಾಖಲೆಯ ಮುಖಾಂತರವಾಗಿ ಒಂದೇ ಒಂದು ಪಂದ್ಯಾಟವನ್ನ ಸೋಲದೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇರ್ತಕ್ಕಂಥ ತಂಡ 85,000 ನಗದಿನ ಜೊತೆಗಾಗಿ ಆಕರ್ಷಕ ಒಂದು ಬೆಳ್ಳಿ ಬಣ್ಣದ ಹೊಳೆಯುವ ಟ್ರೋಫಿಯನ್ನು ಪಡ್ಕೊಳ್ತಾ ಇದೆ. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಧರ್ಮಶಾಸ್ತ್ರ ಪ್ರೀಮಿಯರ್ ಲೀಗ್ 2026 ಸೀಸನ್ 4 ಚಾಂಪಿಯನ್ ತಂಡ. ಅದೇ ರೀತಿಯಲ್ಲಿ ಕೂಡ ಒಂದು ರವಿಯನ್ನ ಕಟ್ತಾರೆ. ದಯಮಾಡಿ ಒಂದು ಟೂರ್ನಮೆಂಟಿನ ಕುರಿತಾಗಿ ನಿಮ್ಮ ಶಿಷ್ಯಂದರ ಕುರಿತಾಗಿ ದಯಮಾಡಿ ಒಂದೆರಡು ಮಾತುಗಳನ್ನ ಆಡಲೇಬೇಕಾಗಿದೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರುವಂತ ಅವನಿ ಸ್ಪೋರ್ಟ್ಸ್ ತೀರ್ಥಹಳ್ಳಿಯ ಮಾಲೀಕರು, ಎಎಸ್ ಬ್ಯಾಟಿನ ಮಾಲೀಕರು ರವಿ ಕಂತೂರು ಒಂದೆರಡು ಮಾತಿಗಾಗಿ ನಮ್ಮ ವೇದಿಕೆ ಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ, ಇಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೇ ಹಾಗೂ
ಧರ್ಮಶಾಸ್ತ್ರ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರೇ, ಒಂದು ಟೂರ್ನಿಮೆಂಟ್ ನಡೆಸೋದು ಅಂದ್ರೆ ಎಷ್ಟು ತುಂಬಾ ಕಷ್ಟ ಅಂತ ನಮ್ಗೆ ಗೊತ್ತು. ನಾವು ಟೂರ್ನಿಮೆಂಟ್ ಆಯೋಜನೆ ಮಾಡ್ತೀವಿ ನೋಡಿ. ಇಷ್ಟು ಗ್ರಾಂಡ್ ಆಗಿ ಅದ್ದೂರಿಯಾಗಿ ಟೂರ್ನಿಮೆಂಟ್ ಆಗುಂಬೆ ಹೋಬಳಿ ನಡೆಯೋದು ಎರಡೇ ಕಡೆ, ಒಂದು ಮೇಘರೊಳ್ಳಿಲಿ, ಅದು ಬಿಟ್ರೆ ಧರ್ಮಶಾಸ್ತ್ರ ಇಲ್ಲಿ. ನೀವು ನಂತರ ಬಿಡ್ತಿರೋ, ನಾವೆಲ್ಲಾ ಕಡೆ ಟೂರ್ನಿಮೆಂಟ್ ಎಂಟ್ರಿ ಕೊಡ್ತೀವಿ. 16 ಟೀಮ್ ಮಾಡ್ಲಿಕ್ಕೆ ಕಷ್ಟ. ಒಂದು ಟೂರ್ನಿಮೆಂಟ್ ಆರ್ಗನೈಸರ್ಗೆ 16 ಟೀಮ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಧರ್ಮಶಾಸ್ತ್ರಕ್ಕೆ 24 ಟೀಮ್ ಆಗಿದೆ ಅಂದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಟೂರ್ನಿಮೆಂಟ್ ನಡೆಸ್ತಾರೆ ಅಂತ. ಬಟ್ ನನಗೆ ಇವಾಗ ಅನ್ಸುತ್ತೆ ಧರ್ಮಶಾಸ್ತ್ರದಲ್ಲಿ ಸ್ವಲ್ಪ ಏನೋ ಗೊಂದಲ ಆಯ್ತೋ ಏನೋ ಗೊತ್ತಿಲ್ಲ. ಹುಡುಗರುಗಳು ಸ್ವಲ್ಪ ಈ ಸತಿ ಕಡಿಮೆ ಆದ್ರು ಅನ್ಕೊಂತೀನಿ. ಲಾಸ್ಟ್ ಟೈಮ್ ಕಿಂತ ಸ್ವಲ್ಪ ಏನೋ ಕಡಿಮೆ ಆಯ್ತು. ನಿಮ್ಮಲ್ಲಿ ಯಾರೋ ಸಪೋರ್ಟ್ ಮಾಡ್ತಿಲ್ಲ ಅನ್ಸ್ತೇವೆ. ಊರು ಗ್ರಾಮಸ್ಥರವರಿಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡಿ. ಈ ಆಗುಂಬೆ ಹೋಬಳಿಲಿ ಎರಡೇ ಕಡೆ ಈ ತರ ಒಳ್ಳೆ ಟೂರ್ನಿಮೆಂಟ್ ನಡೆಯೋದು, ಮೇಘರೊಳ್ಳಿ ಮತ್ತೆ ಇಲ್ಲಿ. ಎಲ್ಲರೂ ಪ್ರೆಸರ್ ನಮ್ಮ ನಾಗ ಮತ್ತೆ ಅರುಣ ಅವ್ರ ಮೇಲೆ ಮತ್ತೆ ಸ್ವಲ್ಪ ಈಗ ಸತಿ ಯಾರಿದ್ರು ಆ ಹುಡುಗರ ಮೇಲೆ ಮಾತ್ರ ಬಿಡಬೇಡಿ. ಗ್ರಾಮಸ್ಥರು ಸಪೋರ್ಟ್ ಮಾಡಿ. ಈ ತರ ಟೂರ್ನಿಮೆಂಟ್ ಯಾವ ಊರಿನಲ್ಲೂ ನಡೆಯಲ್ಲ, ಹೋಬಳಿಲಿ ಎರಡೇ ಕಡೆ ನಡೀತಿರೋದು. ನಿಮ್ ಸಪೋರ್ಟ್ ಬೇಕು. ನಿನ್ನೆ ರಾತ್ರಿ ನಾನು ಫೋನ್ ಮಾಡಿದಾಗ ನಾಗ ಹೇಳ್ತಿದ್ದ, ರಾತ್ರಿ ನಾನು ಇಲ್ಲಿ ಲೈನ್ ಆಗ್ತಾ ಇದೀನಿ ಅಂತ. ಕಾಲಿಗೆ ಸಮೇತ ಪೆಟ್ಟಾಗಿತ್ತು. ಹುಡುಗರು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ. ಎಲ್ಲರೂ ಸೇರಿ ಒಗ್ಗೂಡಿ ನೀವು ನಡೆಸಿ, ದೊಡ್ಡ ಮಟ್ಟ ಟೂರ್ನಿಮೆಂಟ್ ನಡೆಸಿ. ಯಾರಿಗೆ ಜವಾಬ್ದಾರಿನ ಒಬ್ರ ಮೇಲೆ ಮಾತ್ರ ಬಿಡಕ್ ಹೋಗ್ಬೇಡಿ. ಮತ್ತೆ ಎಲ್ಲಾ ಟೀಮ್ನವರು ತುಂಬಾ ಚೆನ್ನಾಗಿ ಆಡಿದ್ರು. ನಮ್ಮ ಟೀಮಲ್ಲೂ ಅಷ್ಟೇ. ಇವಾಗ ದೀಕ್ಷಿ, ಆಮೇಲೆ ಆಕಾಶ್, ರವಿರಾಜು ಎಲ್ಲರೂ ಚೆನ್ನಾಗಿ ಆಡಿರೋದಕ್ಕೆ ನಾವು ವಿನ್ನರ್ಸ್ ಆದ್ವಿ. ಹಾಗೆ ಅಪೋಸಿಟ್ ಚೇತೋರ್, ಮಾವಿನಕಟ್ಟೆ ಚೇತೋರ್ ಟೀಮು ಅವ್ರು ಕೂಡ ಚೆನ್ನಾಗಿ ಆಡಿದ್ರು. ಮತ್ತೆ ನಮ್ಮ ಕಾರ್ತಿಕ್, ಇಲಿಕೆರೆ ಕಾರ್ತಿಕ್ ಅವ್ರ ಟೀಮ್ ಕೂಡ ಚೆನ್ನಾಗಿ ಆಡಿದ್ರು. ಆಮೇಲೆ ಸೋತಿರ್ತಕ್ಕಂಥ ತಂಡದವರು ನೆಕ್ಸ್ಟ್ ಟೂರ್ನಲ್ಲಿ ನೀವು ವಿನ್ನರ್ಸ್ ಆಗ್ಬೋದು. ನೀವು ಕ್ರೀಡೆ ನೋಡಿ, ಕ್ರೀಡೆಯಲ್ಲಿ ನೀವು ಆಡ್ತಾ ಹೋದ್ರೆ ನಿಮ್ಗೆ ಒಂದು ಸೋಲು ಗೆಲುವಿನ ಅನುಭವ ಆಗುತ್ತೆ. ಜೀವನದಲ್ಲಿ ಅದು ತುಂಬಾ ಉತ್ತಮ ಆಗುತ್ತೆ. ಯಾವ್ದಾದ್ರು ಸೋತ್ರು ನೀವು ಮತ್ತೆ ಗೆಲ್ಲಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಆಡ್ಬೋದು. ಇವಾಗ ನೀವು ಯುವಕರು ಏನ್ ಮಾಡ್ತಿದಾರೆ, ಮೊಬೈಲ್ ಗೇಮ್ ಸ್ಟಾರ್ಟ್ ಮಾಡ್ಬಿಟ್ಟಿದಾರಲ್ಲ. ಮೊಬೈಲ್ ಗೇಮ್ ಯಾರು ಬಂದು, ಇದು ಕ್ರಿಕೆಟ್ ಜೆಂಟಲ್ಮ್ಯಾನ್ ಗೇಮ್, ಗ್ರೌಂಡ್ ಅಲ್ಲಿ ಆಡಿ ನಿಮ್ ಫಿಸಿಕಲ್ ಫಿಟ್ನೆಸ್ ಗೆ ಮತ್ತೆ ಮಾನಸಿಕಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಈ ತರ ಒಂದು ಒಳ್ಳೆ ಟೂರ್ನಿಮೆಂಟ್ ಆಯೋಜನೆ ಮಾಡಿದ್ದೀರಾ. ನೆಕ್ಸ್ಟ್ ಸೀಸನ್ ಅಲ್ಲಿ ನೀವು ಒಳ್ಳೆ ರೀತಿ ಗ್ರಾಮಸ್ಥರು ಸಪೋರ್ಟ್ ತಗೊಂಡು, ನಿಮ್ಮ ಸ್ನೇಹಿತರ ಬಳಗದವರೆಲ್ಲ ಸಪೋರ್ಟ್ ತಗೊಂಡು ಒಳ್ಳೆ ರೀತಿ ಟೂರ್ನಿಮೆಂಟ್ ನಡೆಸಿ. ಈ ಟೂರ್ನಿಮೆಂಟ್ ಅದ್ದೂರಿ ಆಗಿದೆ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ರವಿಯವರೇ. ಅದೇ ರೀತಿಯಲ್ಲಿ ನನ್ನೊಂದು ಟೂರ್ನಿಮೆಂಟ್ಗೆ ದಿನ ನನ್ನೊಂದಿಗೆ ಬಹಳಷ್ಟು ಒಂದು ಉತ್ತಮ ರೀತಿಯ ವೀಕ್ಷಕ ವಿವರಣೆಯನ್ನ ಅನುಸರಿಸಿರ್ತಕ್ಕಂಥ ಸಚಿನ್, ದಯಮಾಡಿ ಬಂದು ಇದೊಂದು ವೇದಿಕೆ ಮುಖಾಂತರವಾಗಿ ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಸಚಿನ್ ಅವರೇ ದಯಮಾಡಿ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಸ್ವಾಗತ ಕೋರ್ತಾ ಇದ್ದೇವೆ. ನನ್ನೊಂದಿಗೆ ಇವತ್ತು ಬಹಳಷ್ಟು ಸಹಕಾರವನ್ನು ಮಾಡಿದ್ರು ಸಚಿನ್. ಇವಾಗ ನೆನಪಿನ ಸ್ಮರಣಿಕೆಯನ್ನ ಮುಖ್ಯ ವೇದಿಕೆ ಮೇಲೆ ಪಡ್ಕೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮೊಂದಿಗೆ 4 ದಿನಗಳ ಪರ್ಯಂತ ಬಹಳಷ್ಟು ಅಚ್ಚುಕಟ್ಟಾಗಿ ಸ್ಕೋರಿಂಗ್ ಭಾಗ ಆ ವಿದ್ಯಾರ್ಥಿ, ಇಂಜಿನಿಯರಿಂಗ್ ವಿದ್ಯಾರ್ಥಿ ನಮ್ಮ ಊರಿನ ಶಶಾಂಕ, ದಯಮಾಡಿ ಬಂದು 4 ದಿನ ಅಚ್ಚುಕಟ್ಟಾಗಿ ಒಂದು ಸ್ಕೋರಿಂಗ್ ಅನ್ನು ನಡೆಸಿದಿಲ್ಲ. ಶಶಾಂಕ್ ಅವರೇ ದಯಮಾಡಿ ಒಂದು ನೆನಪಿನ ಕಾಣಿಕೆಯನ್ನ ಪಡ್ಕೊಳ್ಬೇಕು. ಇಂಜಿನಿಯರಿಂಗ್ ವಿದ್ಯಾರ್ಥಿ ಕೂಡ ಒಂದು ಟೂರ್ನಮೆಂಟ್ ಅಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಉತ್ತಮವಾಗಿ ಸ್ಕೋರಿಂಗ್ ವಿಭಾಗವನ್ನು ತಲುಪಿರುವಂತಹ ಶಶಾಂಕ್ ಅವರಿಗೆ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಒಂದು ವೇದಿಕೆ ಮುಖಾಂತರವಾಗಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ನನಗೆ ಒಂದು ಸಂದರ್ಭದಲ್ಲಿ ಅವಕಾಶವನ್ನು ನೀಡಿರ್ತಕ್ಕಂಥ ಗಣ್ಯರಿಗೆ ಹಾಗೆ ಎಲ್ಲ ಧರ್ಮಶಾಸ್ತ್ರ ಆಟಗಾರರಿಗೆ, ಆಯೋಜಕರಿಗೆ ಅಭಿನಂದನೆಯನ್ನ